ಸೊ ಮಕ್ಳು ನೀಟ್ ಎಕ್ಸಾಮ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಸೇಮ್ ಕಾನ್ಸೆಪ್ಟ್ ರಿಪೀಟ್ ಆಗ್ತಾ ಇರುತ್ತೆ. ನೀಟ್ ಅಷ್ಟೇ ಅಲ್ಲ, KCT ಅಲ್ಲಿನೂ ಅಷ್ಟೇ. ಸೊ KCT ಎಕ್ಸಾಮಿಗೂ ಅಷ್ಟೇ ಯಾವ್ಯಾವ ಕಾನ್ಸೆಪ್ಟ್ ರಿಪೀಟ್ ಆಗಿತ್ತು ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಸೇಮ್ ಅದೇ ರೀತಿ ಕ್ವಶನ್ಸ್ ಬಂದಿತ್ತು. ಸೊ ಈಗ ನೀಟ್ಗೂ ಕೂಡ ಹೇಳ್ತಾ ಇದ್ದೀನಿ. ಸೊ ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ಸ್ ಅಂದ್ರೆ ಪ್ರತಿ ವರ್ಷ ಒಂದ್ ವರ್ಷ ಬಿಟ್ಟು ಒಂದ್ ವರ್ಷ ಅಥವಾ ಕಂಟಿನ್ಯೂಸ್ ಆಗಿ 3-4 ಇಯರ್ಸ್ ಈ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ಸ್ ಬಂದಿದೆ. ಸೊ ಅಂತ ಕಾನ್ಸೆಪ್ಟ್ಸ್ 30 ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ಸ್ ನ ಇಟ್ಕೊಂಡು ನಾನು ಹೇಳ್ತೀನಿ. ಸೊ ಇದ್ರ ಜೊತೆಗೆ ನೀವು ಏನ್ ನೋಡ್ಕೋಬೇಕು ಅಂತ ಅಂದ್ರೆ ಆಪ್ಷನ್ಸ್ ಏನ್ ಕೊಟ್ಟಿರ್ತಾರಲ್ಲ, ಸೊ ಆ ಕಾನ್ಸೆಪ್ಟ್ಸ್ ಕೂಡ ನೀವು ಕ್ಲಿಯರ್ ಮಾಡ್ಕೋಬೇಕು. ಕ್ವೆಶನ್ ಜೊತೆಗೆ ಆಪ್ಷನ್ಸ್ ಇರುತ್ತಲ್ಲ ಅದನ್ನು ಕೂಡ. ಸೊ ಹಂಗ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಅದೇ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ ಬಂದ್ರೆ ನೀವು ಈಗ ನಾಡಿದ್ದು ಎಕ್ಸಾಮ್ ಅಲ್ಲಿ ಕ್ವೆಶನ್ ಬಂದಾಗ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್. ವೆಲ್ಕಮ್ ಬ್ಯಾಕ್ ಟು ಬೋಟ್ನಿ ಬ್ಲೂಮ್ ಚಾನಲ್. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಸೊ ಸಿ ಈ ಕಾನ್ಸೆಪ್ಟ್ ಇದಲ್ಲ, ಲಾಸ್ ಆಫ್ ಬಯೋಡೈವರ್ಸಿಟಿ ಯಾವಾಗ ಬಂದಿದೆ ನೋಡಿ, 3, 2, 4 ಇದಕ್ಕಿಂತ ಮುಂಚೆನೂ ಬಂದಿತ್ತು, ನಾನು ಅದನ್ನ ಹಾಕಿಲ್ಲ ಇಲ್ಲಿ. ಬಟ್ ಈ ಕಾನ್ಸೆಪ್ಟ್ ಮೇಲೆ ಬಹಳ ಸರಿ ಕ್ವೆಶನ್ಸ್ ರಿಪೀಟ್ ಆಗಿದೆ. ಅಮಾಂಗ್ ದ ಎವಿಲ್ ಕ್ವಾಡ್ರೇಟ್ ಅಂದ್ರೆ ಲಾಸ್ ಆಫ್ ಬಯೋಡೈವರ್ಸಿಟಿ ಕಾಸಸ್ ಇದೆ ಅಲ್ಲ, ಅದರಲ್ಲಿ ಎವಿಲ್ ಕ್ವಾಡ್ರೇಟ್ ಅಂತ ಹೇಳ್ತೀವಲ್ಲ. ಸೊ ಯಾವ್ದು ಹೇಳಿ ಮೇಜರ್ ಆಗಿ. ಸೊ ನೀವ್ ಹೆಂಗ್ ನೆನ್ಪಿಟ್ಕೊಂತೀರಾ? HOAC. H ಅಂದ್ರೆ ಹ್ಯಾಬಿಟಾಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಶನ್, O ಅಂತಂದ್ರೆ ಓವರ್ ಎಕ್ಸ್ಪ್ಲಾಯ್ಟೇಷನ್, A ಅಂದ್ರೆ ಏಲಿಯನ್ ಸ್ಪೀಶೀಸ್ ಇನ್ವೇಷನ್, ಮತ್ತೆ C ಅಂದ್ರೆ ಕೋ ಎಕ್ಸ್ಟಿಂಕ್ಷನ್. ಇದು ಆರ್ಡರ್ ಇರೋದು, ಹೌದಾ? ಸೊ ಇದ್ರಲ್ಲಿ ಒನ್ ಕನ್ಸಿಡರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಡ್ರೈವಿಂಗ್ ಎಕ್ಸ್ಟಿಂಕ್ಷನ್ ಆಫ್ ಸ್ಪೀಶೀಸ್. ಇದಿಷ್ಟರಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಮೇಜರ್ ಯಾವ್ದು ಕಾಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಹ್ಯಾಬಿಟಾಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಶನ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಫಸ್ಟ್ ಕ್ವೆಶನ್. ಈಗ ಇದು ಒಂದೇ ಕ್ವಶನ್ ಇದಿಷ್ಟೇ ನೋಡ್ಕೊಂಡ್ರೆ ಆಯ್ತಾ? ಇಲ್ಲ, ಇದರಲ್ಲಿ ಬರುವಂತ ಎಕ್ಸಾಂಪಲ್ಸ್ ಏನೇನಿದೆ ಅದನ್ನ ಕೂಡ ನೀವು ಪ್ರತಿ ಒಂದನ್ನು ಕೂಡ ಅಂದ್ರೆ ಈ ಕಾನ್ಸೆಪ್ಟ್ ಪೂರಾ ನೀವು ನೋಡ್ಕೊಂಡಿಲ್ಲ ಅಂದ್ರೆ ಈಗ ಬೇಗ ರಿವೈಸ್ ಮಾಡಿ. ಸೊ ಈಗ ನೀವು ಯಾರೆಲ್ಲ ರಿವಿಷನ್ ಮಾಡ್ತಾ ಇರ್ತೀರಾ ಈ ವಿಡಿಯೋ ನೋಡಿ, ಜೊತೆಗೆ ನಿಮ್ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಸೊ ಏನಾಗುತ್ತೆ ಅಂದ್ರೆ ಈ ವಿಡಿಯೋ ನೀವು ನೋಡಿದ್ರೆ ಇನ್ನು ಮಿಕ್ಕಿರೋದು ಯಾವ್ದಾದ್ರು ಒಂದು ಕೆಲವೊಂದು ಕಾನ್ಸೆಪ್ಟ್ ಇದ್ರೂ ಅಲ್ಲಿ ಕವರ್ ಆಗುತ್ತೆ. ಮತ್ತೆ ಏನೂ ನೋಡ್ಕೊಂಡಿಲ್ಲ ಎಕ್ಸಾಮಿಗೆ ಅಂತ ಅಂದ್ರೆ ನಾನೀಗ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವಂತ ಕಾನ್ಸೆಪ್ಟ್ಸ್ ನೀವು ಬೇಗ ನಾಳೆ ರಿವಿಷನ್ ಮಾಡ್ಕೊಳ್ಳಿ. ಇವತ್ತು ನೋಡ್ಕೊಳ್ಳಿ, ನಾಳೆ ರಿವಿಷನ್ ಮಾಡ್ಕೊಳ್ಳಿ. ಅಲ್ಲಿಗೆ ನಿಮಗೆ ಇದ್ರಿಂದಾನೇ ಕ್ವೆಶನ್ಸ್ ಬರುವಂತಹ ಚಾನ್ಸಸ್ ಇರ್ತದೆ. ಓಕೆ, ನೆಕ್ಸ್ಟ್ ಜೆಲ್ ಎಲೆಕ್ಟ್ರೋಫೋರ್ಸಸ್ ಅಲ್ಲಿ ಬಹಳ ಸರಿ ರಿಪೀಟ್ ಮಾಡಿದ್ದಾರೆ ಈ ಕಾನ್ಸೆಪ್ಟ್ ಅಲ್ಲಿ. ಈ ಕ್ವೆಶನ್ ಅಷ್ಟೇ ಅಲ್ಲ, ಈಗ ನಾನು ಹೇಳ್ತಾ ಇದ್ದೀನಿ ಕ್ವೆಶನ್ ಅಂದ್ರೆ ಇದೊಂದೇ ಅಲ್ಲ, ಮತ್ತೆ ಇಲ್ಲಿ ನಾನು ಹಾಕಿರೋ ಪ್ರತಿ ಒಂದು ಕ್ವೆಶನ್ ಕೂಡ ನೀಟ್ ಎಕ್ಸಾಮ್ ಅಲ್ಲಿ ಬಂದಿರುವಂತ ಕ್ವೆಶನ್ ಇದೆ. ಸೊ ದಿಸ್ ಇಸ್ PYQ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶನ್. ಇದು ನಾನೇ ಓನ್ ಆಗಿ ಕ್ವೆಶನ್ ನ ಇಲ್ಲಿ ಫ್ರೇಮ್ ಮಾಡಿಲ್ಲ ಅಥವಾ ಬೇರೆ ಯಾವ್ದಾದ್ರು ಮೆಟೀರಿಯಲ್ ಸೋರ್ಸ್ ಇಂದನೂ ಕೂಡ ತಗೊಂಡಿಲ್ಲ. ಈಚ್ ಅಂಡ್ ಎವ್ರಿ ಕ್ವೆಶನ್ ಈಸ್ ಪಿಕ್ಡ್ ಫ್ರಮ್ previous year question. Okay, so upon exposure of UV radiation, DNA stained with ethidium bromide will show. So ethidium bromide stain na use ಮಾಡಿದ್ರೆ ಯಾವ ಕಲರ್ ಕಾಣಿಸುತ್ತೆ UV ಲೈಟ್ ಬಿಟ್ಟಾಗ ಜೆಲ್ ಎಲೆಕ್ಟ್ರೋಫೋರ್ಸಸ್ ಪ್ಲೇಟ್ ಮೇಲೆ ಅಂತ ಕೇಳಿದ್ರೆ ದಟ್ ಈಸ್ ಬ್ರೈಟ್ ಆರೆಂಜ್ ಕಲರ್. ಏನಂತ ಹೇಳ್ತೀರಾ? ಬ್ರೈಟ್ ಆರೆಂಜ್ ಕಲರ್ ಕಾಣಿಸುತ್ತೆ. ಸೊ ಇಲ್ಲಿ ಇನ್ನೊಂದು ನೀವು ಕಾನ್ಸೆಪ್ಟ್ ಏನ್ ನೆನ್ಪಿಟ್ಕೋಬೇಕು ಅಂತ ಅಂದ್ರೆ, ಯಾವಾಗ್ಲೂ ಯಾವ ರೀತಿ ಮೂವ್ ಆಗುತ್ತೆ ಅಂತ ಅಂದ್ರೆ, ಇಲ್ಲಿ ನೋಡಿ DNA ನೆಗೆಟಿವ್ಲಿ ಚಾರ್ಜ್ ಇರುತ್ತೆ ಅಲ್ವಾ? ಸೊ ಇಟ್ ವಿಲ್ ಮೂವ್ ಟುವರ್ಡ್ಸ್ ಪಾಸಿಟಿವ್ ಆನೋಡ್ ಕಡೆ ಮೂವ್ ಆಗುತ್ತೆ. ಓಕೆ, ಸೊ ಈಗ ಬೇಸ್ಡ್ ಆನ್ ವಾಟ್ ಪ್ರಿನ್ಸಿಪಲ್ ಇಟ್ ವಿಲ್ ಮೂವ್ ಅಂತ ಅಂದ್ರೆ ಬೇಸ್ಡ್ ಆನ್ ಡೆನ್ಸಿಟಿ. ಸೊ ಯಾಕೆ ಈ ರೀತಿ ಮೂವ್ ಆಗುತ್ತೆ ಅಂದ್ರೆ ನೋಡಿ, ಹೆವಿ ಇರುವಂತಹದ್ದು ಏನಾಗುತ್ತೆ ಇಲ್ಲೇ ಉಳ್ಕೊಂಡು ಹೋಗುತ್ತೆ. ಅದೇ ಲೈಟ್ ಇರುವಂತಹ DNA ಫ್ರಾಗ್ಮೆಂಟ್ಸ್ ಏನಾಗುತ್ತೆ ಅಂದ್ರೆ ಚಿಕ್ಕ DNA ಫ್ರಾಗ್ಮೆಂಟ್ಸ್ ಏನಾಗುತ್ತೆ ಈ ಕಡೆ ಪಾಸಿಟಿವ್ ಕಡೆ ಮೂವ್ ಆಗುತ್ತೆ. ಬಿಕಾಸ್ DNA ಇಸ್ ನೆಗೆಟಿವ್ಲಿ ಚಾರ್ಜ್. ಸೊ ನೆಗೆಟಿವ್ ಇಂದ ಪಾಸಿಟಿವ್ ಎಂಡ್ ಕಡೆ ಅದು ಮೂವ್ ಆಗ್ಲೇಬೇಕು. ಸೊ ಇದು ಆಕ್ಚುಲ್ ಆಗಿ ಕಾನ್ಸೆಪ್ಟ್ ಇರುವಂತದ್ದು. ಇಲ್ಲಿ ಯೂಸ್ ಮಾಡೋದು ಯಾವುದು? ಜೆಲ್ ಹಾಕಿರ್ತಾರೆ, ದಟ್ ಈಸ್ ಅಗರ್ ಜೆಲ್ ಹಾಕಿರ್ತಾರೆ. ಸೀವಿಂಗ್ ಮೆಥಡ್ ಅಲ್ಲಿ ಏನಾಗುತ್ತೆ ಅದು ಮೂವ್ ಆಗ್ತಾ ಬರುತ್ತೆ. ಕೊನೆಗೆ ಯಾವ ರೀತಿ ನೋಡ್ಬೇಕು ಅಂತ ಅಂದ್ರೆ, ಇದು ನಾರ್ಮಲ್ ಕಣ್ಣಿಗೆ ಕಾಣಿಸೋದಿಲ್ಲ, ಸ್ಟೇನಿಂಗ್ ಮಾಡ್ಬೇಕು ಇಥಿಡಿಯಂ ಬ್ರೋಮೈಡ್ ಸ್ಟೇನ್ ನ ಯೂಸ್ ಮಾಡ್ಕೊಂಡು. ಆಮೇಲೆ UV ಲೈಟ್ ಅಲ್ಲಿ ಅದನ್ನ ಬಿಟ್ಟಾಗ ಬ್ರೈಟ್ ಆರೆಂಜ್ ಕಲರ್ ಕಾಣಿಸುತ್ತೆ. ಆವಾಗ ನಮಗೆ ಬೇಕಾಗಿರುವಂತಹ ಪಾರ್ಟ್ ಫ್ರಾಗ್ಮೆಂಟ್ DNA ಫ್ರಾಗ್ಮೆಂಟ್ ನ ನಾವು ಪ್ಲೇಟ್ ಇಂದ ತೆಗಿತೀವಿ, ಅದನ್ನ ಎಲ್ಯೂಷನ್ ಅಂತ ಕರೀತಾರೆ. ಸೊ ಇದಿಷ್ಟು ಕಾನ್ಸೆಪ್ಟ್ಸ್ ಮೇಲೆ ಬಹಳ ಸರಿ ಕ್ವೆಶನ್ಸ್ ರಿಪೀಟ್ ಆಗಿದೆ. ಸೊ ದಿಸ್ ಇಸ್ ಸೆಕೆಂಡ್ ಕ್ವೆಶನ್. ನೆಕ್ಸ್ಟ್ ಥರ್ಡ್, RNA ಪಾಲಿಮರೇಸ್ ಟೈಪ್ಸ್ ಮತ್ತೆ ಅದರ ರೋಲ್ ನೋಡಿ. ಯೂಕ್ಯಾರಿಯೋಟ್ಸ್ ಅಲ್ಲಿ DNA ಇಂದ RNA ಆಗ್ಬೇಕು ಅಂತ ಅಂದ್ರೆ ಒಂದೇ RNA ಪಾಲಿಮರೇಸ್ ಎನ್ಸೈಮ್ ಇರೋದು. ಸೊ ಅದೇನೆ ಎಲ್ಲಾ ವರ್ಕ್ ಕೂಡ ಮಾಡುತ್ತೆ. DNA ಅನ್ವೈಂಡ್ ಆಗುವಂತದ್ದು
ಮತ್ತೆ ಬಾಂಡ್ಸ್ ಬ್ರೇಕ್ ಆಗುವಂಥದ್ದು, ಆಮೇಲೆ ಯಾವುದು ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಮಾಡುವಂಥದ್ದು, ಇದೆಲ್ಲ ಪ್ರೊಸೆಸ್ ಒಂದೇ ಎನ್ಸೈಮೇ ಮಾಡುತ್ತೆ. ಬಟ್ ಇಲ್ಲಿ ಯುಕ್ಯಾರಿಯೋಟ್ಸ್ ಅಲ್ಲಿ ಏನಂತಂದ್ರೆ 3 RNA ಪಾಲಿಮರೇಸ್ ಎನ್ಸೈಮ್ ಇರುತ್ತೆ. ಇಲ್ಲಿ 3 ಟೈಪ್ಸ್ ಆಫ್ RNA ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ. ಸೊ RNA, mRNA, tRNA, rRNA ಎಲ್ಲದನ್ನು ಅದರಲ್ಲೂ ಕೂಡ ಟೈಪ್ಸ್ ಇದೆ. ಸೊ ಇದೆಲ್ಲದನ್ನು ಟೈಪ್ಸ್ ಪ್ರೊಡ್ಯೂಸ್ ಮಾಡುವಂತಹ ಎನ್ಸೈಮ್ ಯಾವುದು ಅಂದ್ರೆ 3 ಟೈಪ್ಸ್ ಆಫ್ RNA ಎನ್ಸೈಮ್ಸ್ ಇರುತ್ತೆ. RNA ಪಾಲಿಮರೇಸ್ 1, 2, 3. ಸೊ ಇಲ್ಲಿ ಕ್ವಶನ್ ಕೇಳಿರೋದು ಏನು, 3 ಬಗ್ಗೆ ಕೇಳಿದ್ರೆ. ಹಂಗಂತ ನೀವ್ ಏನ್ ನೋಡ್ಕೋಬೇಕು, RNA ಪಾಲಿಮರೇಸ್ 1 ಫಂಕ್ಷನ್, RNA ಪಾಲಿಮರೇಸ್ 2 ಫಂಕ್ಷನ್ ಇನ ರೋಲ್ ನು ಕೂಡ ನೋಡ್ಕೋಬೇಕು. ಸೊ ವಾಟ್ ಇಸ್ ದ ರೋಲ್ ಆಫ್ RNA ಪಾಲಿಮರೇಸ್ 3 ಇನ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಯೂಕ್ಯಾರಿಯೋಟ್ಸ್? ಸೊ ಇದೇನ್ ಮಾಡುತ್ತೆ, 3 ಅಂದ್ರೆ ಟಿ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇಟ್ ಮೇಜರ್ಲಿ ಫಸ್ಟ್ ಗೆ ಬರುವಂತದ್ದು ಯಾವುದು, tRNA. ನೆಕ್ಸ್ಟ್ srRNA, 5srRNA. ನೆಕ್ಸ್ಟ್ ಸಿಂಗಲ್ ನ್ಯೂಕ್ಲಿಯೋಟೈಡ್ RNA. ಓಕೆ, ಸೊ ಯಾವ್ದಿದು tRNA ಗೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಇದೇ ರೀತಿ ನೀವು ಯಾವುದು ಪಾಲಿಮರೇಸ್ 1 ಮತ್ತೆ 2 ಇನ ಫಂಕ್ಷನ್ಸ್ ಕೂಡ ನೋಡ್ಕೊಂತೀರಾ. ನೆಕ್ಸ್ಟ್ ಮೋಸ್ಟ್ ಹೈ ವೇಟೇಜ್ ಇರುವಂತದ್ದು ಅಂತ ಅಂದ್ರೆ ಫಸ್ಟ್ ಇಯರ್ ಲೆಸನ್ ಅಂತ ಅಂದ್ರೆ ಸೆಲ್ ಸೈಕಲ್, ಸೆಲ್ ಡಿವಿಷನ್. ಎಷ್ಟು ಸರಿ ಕಾನ್ಸೆಪ್ಟ್ ರಿಪೀಟ್ ಆಗುತ್ತೆ ಅಂತ ಅಂದ್ರೆ ಒಂದ್ ಪೇಪರ್ ಅಲ್ಲಿನೇ ನೀವು 3-4 ಕ್ವೆಶನ್ಸ್ ನೋಡ್ತೀರಾ ಇದೇ ಲೆಸನ್ ಇಂದ. ಅಷ್ಟು ಸರಿ ರಿಪೀಟ್ ಆಗುತ್ತೆ. ಅಂದ್ರೆ ಇದೇ ಕಾನ್ಸೆಪ್ಟ್ ಮೇಲೆನೆ ಮತ್ತೆ ರಿಪೀಟ್ ಆಗುತ್ತೆ ಇದೇ ಲೆಸನ್ ಅಲ್ಲಿ. ಸೊ ಏನು ಅಂತಂದ್ರೆ ಮಿಯೋಸಿಸ್ 1 ಅಲ್ಲಿ ಪ್ರೊಫೇಸ್ 1 ಇನ ಸ್ಟೇಜಸ್ ಮೇಜರ್ಲಿ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಕೇಳ್ತಾರೆ, ಬಟ್ ಈ ರೀತಿ ಕ್ವಶನ್ ಕೂಡ ಕೇಳ್ತಾರೆ. ಸೊ ಪರ್ಟಿಕ್ಯುಲರ್ ಆಗಿ ಯಾವ ಸ್ಟೇಜ್ ಅಲ್ಲಿ ಏನೇನು ಚೇಂಜ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ನಾನು ಇದರ ನೋಟ್ಸ್ ಎಲ್ಲಾನು ಕೂಡ ಪ್ರೊವೈಡ್ ಮಾಡಿದೀನಿ ಮಕ್ಕಳೇ. ಸೊ ಎಲ್ಲಿ ಅಂತ ಅಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇಮೇಜಸ್ ಅಲ್ಲಿ ನೀವು ಫೈಲ್ಸ್ ಹೋಗ್ತಿರೋ ಇಮೇಜಸ್ ಅಲ್ಲಿ ನಾನು ಇದರ ಇನ್ಫಾರ್ಮೇಶನ್ ಶೇರ್ ಮಾಡಿದೀನಿ. ಇನ್ನೊಂದು ನಿಮಗೆ ಎಲ್ಲ ಈಗ ಹೇಳ್ತಿರುವಂತ ಎಲ್ಲ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ಬೇಕು ಅಂತ ಅಂದ್ರೆ KCET ಗೆ ಮೋಸ್ಟ್ ರಿಪೀಟೆಡ್ PYQ ಅಂತ ಹೇಳಿ ವಿಡಿಯೋ ಮಾಡಿದೆ, ಅದರಲ್ಲಿ ನಾನು ನೋಟ್ಸ್ ಕೂಡ ಪ್ರೊವೈಡ್ ಮಾಡಿದೆ. ಸೊ ನೀವು ಅದರಲ್ಲಿ ನೋಟ್ಸ್ ನೋಡ್ಕೋಬಹುದು. ನೆಕ್ಸ್ಟ್, ದ ಪ್ರೊಸೆಸ್ ಆಫ್ ಅಪಿಯರೆನ್ಸ್ ಆಫ್ ರಿಕಾಂಬಿನೇಷನ್ ನಾಡ್ಯೂಲ್ಸ್ ಅಕರ್ಸ್ ಅಟ್ ವಿಚ್ ಸಬ್ ಸ್ಟೇಜ್ ಆಫ್ ಪ್ರೊಫೇಸ್ 1 ಇನ್ ಮಿಯೋಸಿಸ್? ಸೊ ರಿಕಾಂಬಿನೇಷನ್ ನಾಡ್ಯೂಲ್ಸ್ ಎಲ್ಲಿ ಕಾಣಿಸುತ್ತೆ ಅಂತ ಕೇಳಿದಾಗ ದಟ್ ಈಸ್ ಪ್ಯಾಕೆಟಿಂಗ್. ಗೊತ್ತಾಗ್ತಿದೆಲ್ಲ. ಸೊ ಇದನ್ನ ನೆನ್ಪಿಟ್ಕೊಳ್ಳಕ್ಕೆ, ಸ್ಟೇಜ್ ಆರ್ಡರ್ ನೆನ್ಪಿಟ್ಕೊಳ್ಳಕ್ಕೆ ಏನು ಯೂಸ್ ಮಾಡ್ತೀರಾ ಟ್ರಿಕ್ ಅಂತ ಅಂದ್ರೆ ಲೆಟ್ ಝೀವಾ ಪೇಂಟ್ ಧೋನಿಸ್ ಡಯಾಗ್ರಾಮ್. ಲೆಟ್ ಝೀವಾ ಧೋನಿ ಮಗಳು, ಲೆಟ್ ಝೀವಾ ಪೇಂಟ್ ಧೋನಿಸ್ ಡಯಾಗ್ರಾಮ್. ಧೋನಿಸ್ ಡಯಾಗ್ರಾಮ್ ಈ ರೀತಿ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೇನಾಯ್ತು, ಎಲ್ಲ ಆರ್ಡರ್ ಕೂಡ ಈಸಿಯಾಗಿ ಬರುತ್ತೆ. ಲೆಪ್ಟೋಟಿನ್, ಝೀವಾ ಝೈಗೋಟಿನ್, ಪಿ ಅಂದ್ರೆ ಪ್ಯಾಕೆಟಿನ್, ಡಿ ಅಂದ್ರೆ ಡಿಪ್ಲೋಟಿನ್, ಆಮೇಲೆ ಡಿ ಅಂದ್ರೆ ಡಯಾಕೈನೆಸಿಸ್. ಸೊ ದಿಸ್ ಇಸ್ ದ ಆರ್ಡರ್. ನೆಕ್ಸ್ಟ್, ಅಮಾಂಗ್ ಯೂಕ್ಯಾರಿಯೋಟ್ಸ್ ರೆಪ್ಲಿಕೇಶನ್ ಆಫ್ DNA ಟೇಕ್ಸ್ ಪ್ಲೇಸ್ ಇನ್. ಅದು ಮಿಯೋಸಿಸ್ 1 ಇನ ಪ್ರೊಫೇಸ್ 1 ಇನ ಸ್ಟೇಜಸ್ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ, ಯಾವ ಸ್ಟೇಜ್ ಅಲ್ಲಿ ಏನೇನಾಗುತ್ತೆ ಅಂತ. ಬಿಟ್ರೆ ಸೆಲ್ ಸೈಕಲ್ ಅಲ್ಲಿ ಏನು ಫೇಸಸ್ ಇದೆ ಅಲ್ಲ ಅದ್ರ ಬಗ್ಗೆ ಕೇಳ್ತಾರೆ. ಯಾವ್ದ್ಯಾವ್ದಿದೆ, G1, S, G2 ಮತ್ತೆ M ಫೇಸ್. ಇದಿಷ್ಟು ಇಂಟರ್ಫೇಸ್ ಅಂತ ಕರಿತೀವಿ. ಅದಾದ್ಮೇಲೆ M ಫೇಸ್, ಮೆಚುರೇಷನ್ ಫೇಸ್. ಇಲ್ಲಿ ಮೆಚುರೇಷನ್ ಫೇಸ್ ಆದ್ಮೇಲೆ ಮತ್ತೆ G1 ಗೆ ಹೋಗೋಕ್ಕಿಂತ ಮುಂಚೆ G0 ಫೇಸ್ ಇರುತ್ತೆ. ಇಲ್ಲಿ ಏನಂತ ಅಂದ್ರೆ ಕ್ವಿಸೆಂಟ್ ಸ್ಟೇಜ್ ಅಂತ ಕರಿತೀವಿ. ಯಾವುದು ಸೆಲ್ ಡಿವಿಷನ್ ಗೆ ಹೋಗಲ್ಲ, ಮೆಟಬಾಲಿಕಲಿ ಆಕ್ಟಿವ್ ಇರುತ್ತೆ ಬಟ್ ಡಿವಿಷನ್ ಆಗಲ್ಲ ಅಂತ ಸೆಲ್ ಇಲ್ಲಿರುತ್ತೆ. ಮತ್ತೆ ವಾಪಸ್ ಏನಾದ್ರೂ ಡಿವೈಡ್ ಆಗ್ಬೇಕು ಅಂತ ಅಂದ್ರೆ ಮತ್ತೆ G1 ಫೇಸ್ ಗೆ ಎಂಟರ್ ಆಗುತ್ತೆ. ಸೊ ದಟ್ ಈಸ್ ಅಬೌಟ್ G0 ಫೇಸ್. ಸೊ ಈ ಪ್ರತಿಯೊಂದರಲ್ಲೂ ಏನೇನ್ ಚೇಂಜ್ ಆಗುತ್ತೆ ಅಂತ ಹೇಳಿ ನೀವು ನೋಡ್ಕೊಂತೀರಾ ಮಕ್ಕಳು. ಸೊ ಯೂಕ್ಯಾರಿಯೋಟ್ಸ್ ರೆಪ್ಲಿಕೇಶನ್ ಎಲ್ಲಾಗುತ್ತೆ ಅಂತ ಕೇಳಿದಾಗ ದಟ್ ಈಸ್ ಎಸ್ ಫೇಸ್ ಅಲ್ಲಿ ಆಗುತ್ತೆ. ಎಸ್ ಫೇಸ್ ಅಲ್ಲಿ ರೆಪ್ಲಿಕೇಶನ್ ಆಗುತ್ತೆ. ಸೊ 1 is a correct answer. ನೆಕ್ಸ್ಟ್, ಆಕ್ಸಲ್ ಪ್ಲಾಸೆಂಟ್ ನೋಡಿ, ಪ್ಲಾಸೆಂಟೇಶನ್, ಎಸ್ಟಿವೇಶನ್ ಮತ್ತೆ ಕೆಲವೊಂದು ಇದೆ. ಯಾವುದು ಫಿಲ್ಲೋಟ್ಯಾಕ್ಸಿ ಆಗಿರ್ಬೋದು. ದೆನ್ ಅದರಲ್ಲಿ ಬರುವಂತಹದ್ದು ಇದು ಪೊಸಿಷನ್ ಆಫ್ ಓವರಿ ಆನ್ ದ ಥ್ಯಾಲಾಮಸ್. ಯಾವ್ದಾವ್ದಿದೆ, ಎಪಿಗೈನಸ್, ಪೆರಿಗೈನಸ್ ಮತ್ತೆ ಹೈಪೋಗೈನಸ್. ಇದಿಷ್ಟು ಇದೇನಿದೆಲ್ಲ ಇದು ಮೇಜರ್ ಕಾನ್ಸೆಪ್ಟ್ ಈ ಲೆಸನ್ ಅಲ್ಲಿ. ಸೊ ಇದರಿಂದಾನೇ ಕ್ವೆಶನ್ಸ್ ರಿಪೀಟ್ ಆಗುತ್ತೆ. ಜೊತೆಗೆ ಫ್ಯಾಮಿಲೀಸ್ ಕೂಡ ನೋಡ್ಕೊಳ್ಳಿ. ಸೊ ಅಪ್ಡೇಟೆಡ್ ಆಗಿರುವಂತ ಸಿಲೆಬಸ್ ಅಲ್ಲಿ ಫ್ಯಾಮಿಲೀಸ್ ಏನೇನಿದೆ ಅಲ್ಲ ಅದ್ರ ಬಗ್ಗೆ ಸಪರೇಟ್ ಆಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ನೀವು ಒಂದ್ಸರಿ ರೆಫರ್ ಮಾಡಿ.
ಅದರಲ್ಲಿ ಜಾಸ್ತಿ ಕೇಳೋದು ಅಂತ ಅಂದ್ರೆ ಫ್ಲೋರಲ್ ಡಯಾಗ್ರಾಮ್ ಮತ್ತೆ ಫ್ಲೋರಲ್ ಫಾರ್ಮುಲಾ ಜೊತೆಗೆ ಎಕನಾಮಿಕ್ ಇಂಪಾರ್ಟೆನ್ಸಿನ ಪಾಯಿಂಟ್ಸ್ ಕೇಳ್ತಾರೆ. ಮತ್ತೆ ಅದರಲ್ಲಿ ಮೇಜರ್ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಸೊ ದಟ್ ವಿಲ್ ಆಕ್ಚುಲಿ ಸ್ಪೆಸಿಫಿಕಲಿ ಸೀನ್ ಇನ್ ದಟ್ ಫ್ಯಾಮಿಲಿ ಓನ್ಲಿ. ಆ ಫ್ಯಾಮಿಲಿ ಅಂತಂದ್ರೆ ಅಂತ ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಅಂತ ಹೇಳಿ ಸ್ಪೆಷಲ್ ಕ್ಯಾರೆಕ್ಟರ್ ಇರ್ತದೆ. ಸೊ ಅದನ್ನ ಕ್ವೆಶನ್ಸ್ ಫ್ರೇಮ್ ಮಾಡಿ ಕೇಳ್ತಾರೆ. ಈಗ ನೋಡಿ, ಆಕ್ಸಲ್ ಪ್ರೆಸೆಂಟೇಷನ್ಗೆ ಎಕ್ಸಾಂಪಲ್ ಯಾವುದು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಏನಾಗುತ್ತೆ? ಮಸ್ಟರ್ಡ್, ಸಾರಿ, ಚೈನಾ ರೋಸ್, ಟೊಮ್ಯಾಟೊ ಮತ್ತೆ ಲೆಮನ್. ಚೈನಾ ರೋಸ್, ಟೊಮ್ಯಾಟೊ ಮತ್ತೆ ಲೆಮನ್. ಸೊ ಇದೇ ರೀತಿ ಬೇರೆ ಎಕ್ಸಾಂಪಲ್ಸ್ ಕೂಡ ನೋಡ್ಕೊಳ್ಳಿ. ನಾನು ಇದಕ್ಕೆ ಟ್ರಿಕ್ ಕೂಡ ಎಕ್ಸ್ಪ್ಲೇನ್ ಮಾಡಿ ಯೂಶಲಿ ಯೂಟ್ಯೂಬ್ ಶಾರ್ಟ್ಸ್ ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದಕ್ಕೆ ಟ್ರಿಕ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ನೋಡಿ, ಕೆಲ್ವಿನ್ ಸೈಕಲ್ನ ಕ್ವೆಶನ್ ಯಾವಾಗ್ಲೂ ಕೇಳ್ತಾರೆ, ವೆದರ್ ಇಟ್ ಮೇ ಬಿ ಥಿಯರಿಟಿಕಲ್ ಆಸ್ಪೆಕ್ಟ್ ಆರ್ ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ದಿಸ್ ನ್ಯೂಮರಿಕಲ್. ಸೊ ಇದರಲ್ಲಿ ಒಂದು ಕ್ವೆಶನ್ ಇದೇ ಇರುತ್ತೆ. ಸೊ ಕೆಲ್ವಿನ್ ಸೈಕಲ್ ಬಗ್ಗೆ ನೀವು ಈಗ ರಿವಿಷನ್ ಮಾಡ್ತೀರಾ. ಹೌ ಮೆನಿ ATP and NADPH2 NADH2 are produced for the synthesis of one molecule of glucose during Kelvin cycle? ಅಂದ್ರೆ ಒಂದು ಗ್ಲೂಕೋಸ್ ಆಗ್ಲಿಕ್ಕೆ ಕೆಲ್ವಿನ್ ಸೈಕಲ್ ಅಲ್ಲಿ ಎಷ್ಟು ATP ಎಷ್ಟು NADPH2 ಬೇಕಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಯೂಶಲಿ ಇರೋ ಪ್ರಕಾರ ಏನಾಗುತ್ತೆ ಅಂತ ಅಂದ್ರೆ, ನಾರ್ಮಲ್ ಒಂದೇ ಸೈಕಲ್, ಒಂದು ಗ್ಲೂಕೋಸ್ ಅಂತಂದ್ರೆ 6 ಸೈಕಲ್ಸ್ ಆಗ್ಬೇಕು. ಸೊ ಒಂದೇ ಸೈಕಲ್ ಗೆ ಎಷ್ಟಾಗುತ್ತೆ ಅಂದ್ರೆ 3 ATP ಮತ್ತೆ 2 NADPH2 ಬೇಕಾಗುತ್ತೆ. ಬಟ್ ಇಲ್ಲಿ 6 ಸೈಕಲ್ಸ್ ರನ್ ಆದ್ರೆ ಮಾತ್ರ ಒಂದು ಗ್ಲೂಕೋಸ್ ಫಾರ್ಮೇಶನ್ ಆಗ್ತದೆ. 6 ಕೆಲ್ವಿನ್ ಸೈಕಲ್ ಆಗ್ಬೇಕು, ಅವಾಗ ಒಂದು ಗ್ಲೂಕೋಸ್ ಫಾರ್ಮೇಶನ್ ಆಗುತ್ತೆ. ಸೊ ಮಲ್ಟಿಪ್ಲೈಡ್ ವಿತ್ ದಿಸ್ ಇಂಟು 6. ಸೊ ದಟ್ ವಿಲ್ ಬಿ 18 ATP and 12 NADPH2. ಸೊ ದಟ್ ಈಸ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ನೆಕ್ಸ್ಟ್, ಪ್ಲಾಂಟ್ ಗ್ರೋತ್ ಹಾರ್ಮೋನ್ ಅಲ್ಲಿ ಎಲ್ಲಾ ಹಾರ್ಮೋನ್ಸಿನ ರೋಲ್ ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ನೋಡ್ಕೊಳ್ಳಿ. ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಯಾವುದು ಅಂತ ಅಂದ್ರೆ ಕೆಮಿಕಲ್. ಸಪೋಸ್ ಈಗ ಜಿಯಾಟಿನ್ ಗೆ ಅಡಿನೈನ್ ಡಿರೈವೇಟಿವ್, ಕೈನೆಟಿನ್ ಗೆ ಯಾವುದು ಅಡಿನೈನ್ ಡಿರೈವೇಟಿವ್, ಆ ರೀತಿ ಗಿಬರ್ಲಿಕ್ ಆಸಿಡ್ ಗೆ ಯಾವುದು ಟರ್ಪಿನ್ ಡಿರೈವೇಟಿವ್. ಸೊ ಏನು ಕೆಮಿಕಲ್ ಫಾರ್ಮ್ ಇದೆ ಅಲ್ಲ, ಅದು ಜೊತೆಗೆ ರೋಲ್ ನ ಕರೆಕ್ಟ್ ಆಗಿ ನೀವು ನೋಡ್ಕೊಂಡು ಹೋಗ್ತೀರಾ. ಸೊ ಏನು ಹೇಳಿದಾರೆ ಇಲ್ಲಿ, ಫೈಟೋ ಹಾರ್ಮೋನ್ ಅಂದ್ರೆ ಪ್ಲಾಂಟ್ ಹಾರ್ಮೋನ್. Okay, on juvenile conifers helps in hastening the maturity period that leads to early seed production. ಸೊ ಇದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಯಾವುದು ಅಂತಂದ್ರೆ ಗಿಬ್ಬರ್ಲಿಕ್ ಆಸಿಡ್ ಆಗುತ್ತೆ. ಸೊ ಈಗ ಅಂದ್ರೆ ಪ್ರತಿಯೊಂದನ್ನು ಕೂಡ ಹಾರ್ಮೋನಿನ ರೋಲ್ಸ್ ಏನಿದೆ ಅಲ್ಲ, ಅದನ್ನ ಸ್ಪೆಸಿಫಿಕ್ ಆಗಿ ನಿಮ್ಮ ತಲೆಯಲ್ಲಿ ಇರಬೇಕು ಕಾನ್ಸೆಪ್ಟ್. ಅವಾಗ ಮಾತ್ರ ನೀವು ಈ ರೀತಿ ಕ್ವಶನ್ ಆನ್ಸರ್ ಮಾಡ್ತೀರಾ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಾಂಬಿನೇಷನ್ ರಿಕ್ವೈರ್ಡ್ ಫಾರ್ ಕೆಮಿಯಾಸ್ಮೋಸ್? ಕೆಮಿಯಾಸ್ಮೋಟಿಕ್ ಥಿಯರಿಯಲ್ಲಿ ಬಹಳ ಸರಿ ಕ್ವೆಶನ್ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಒಂದು ನೆನ್ಪಿಟ್ಕೊಳ್ಳಿ, ಏನಾಗುತ್ತೆ ಅಂತಂದ್ರೆ ಲ್ಯೂಮನ್ ಇರುತ್ತೆ. ಯಾವುದು? ಲ್ಯೂಮನ್ ಮತ್ತೆ ಮೆಂಬ್ರೇನ್, ಥೈಲಾಕಾಯ್ಡ್. ಕ್ಲೋರೋಪ್ಲಾಸ್ಟ್ ಅಲ್ಲಿ ಥೈಲಾಕಾಯ್ಡ್ಸ್ ಇರ್ತದೆ ಅಲ್ಲ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಒಳಗಡೆ ಖಾಲಿ ಜಾಗ ಇರುತ್ತೆ, ಲ್ಯೂಮನ್. ಆಮೇಲೆ ಇದು ಮೆಂಬ್ರೇನ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ PS1 ಮತ್ತೆ PS2 ಮತ್ತೆ ಇದರ ಏನು ಪ್ರಾಸೆಸ್ ಇಲ್ಲಿ ನಡೀತಾ ಇರುತ್ತೆ. ಯಾವುದು ಅಂತ ಅಂದ್ರೆ ನಾನ್ ಸೈಕ್ಲಿಕ್ ಫೋಟೋಫಾಸ್ಫರೈಲೇಷನ್. ಸೊ ಏನಾಗುತ್ತೆ ಅಂದ್ರೆ ಫೋಟೋನ್ ಏನು ಲೈಟ್ ಫೋಟೋನ್ ಬಿದ್ದಾಗ ಯಾವ ರೀತಿ ಪ್ರೋಟಾನ್ ಮತ್ತೆ ಎಲೆಕ್ಟ್ರಾನ್ ಎಕ್ಸೈಟ್ ಆಗ್ಬಿಟ್ಟು ಯಾವ ರೀತಿ ಅದನ್ನ ಒಂದರಿಂದ ಒಂದು ಪಾಸ್ ಆಗಿ ಕೊನೆಗೆ ಏನು ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, NADPH2 ಅದನ್ನ ರೆಡ್ಯೂಸ್ ಮಾಡಿಬಿಟ್ಟು ಎನರ್ಜಿ ಸಿಂಥಸಿಸ್ ಮಾಡುತ್ತೆ. ಹಾಗೆ ATPನೂ ಕೂಡ ಇಲ್ಲಿ ATP ಸಿಂಥೇಸ್ ಎನ್ಸೈಮ್ ಇರೋದ್ರಿಂದ ATPನೂ ಕೂಡ ಸಿಂಥಸಿಸ್ ಆಗುತ್ತೆ. ಇದರಲ್ಲಿ 2 ಕಾಂಪ್ಲೆಕ್ಸ್ ಇರುತ್ತೆ, F0 ಮತ್ತೆ F1 ಅಂತ. ಸೊ ಈಗ ಇಲ್ಲಿ ಏನಾಗಬೇಕಾಗುತ್ತೆ? ಸೊ ನಾರ್ಮಲ್ ಆಗಿ ನಾನ್ ಸೈಕ್ಲಿಕ್ ಫೋಟೋಫಾಸ್ಫರಿಲೇಷನ್ ಆಗ್ಬೇಕಾದ್ರೆ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಆಗುತ್ತೆ, ಅಂತಂದ್ರೆ ವಾಟರ್ ಬ್ರೇಕ್ ಡೌನ್ ಆಗ್ಬಿಟ್ಟು ಪ್ರೋಟಾನ್ ರಿಲೀಸ್ ಆಗುತ್ತೆ. ಸೊ ಈ ಪ್ರೋಟಾನ್ ಪ್ರತಿ ಸರಿನೂ ಮಾಲಿಕ್ಯೂಲ್ ಆಫ್ ವಾಟರ್ ಸ್ಪ್ಲಿಟ್ ಆದಾಗ ಪ್ರೋಟಾನ್ ಪ್ರತಿ ಸರಿನೂ ಲ್ಯೂಮನ್ ಅಲ್ಲಿ ಏನಾಗುತ್ತೆ ಬಂದು ಅಕ್ಯುಮುಲೇಟ್ ಆಗುತ್ತೆ. ಮತ್ತೆ ಇಲ್ಲಿ ಯುಬಿಕ್ವಿನೋನ್ ಇಂದ ಏನು ಪ್ಲಾಸ್ಟೋಕ್ವಿನೋನ್ ಏನು ಇದು ರೆಡ್ಯೂಸ್ ಆಗುತ್ತಲ್ವಾ. ಸೊ ಅವಾಗೂ ಕೂಡ ಏನಾಗುತ್ತೆ, ಹೊರಗಡೆ ಇರುವಂತಹದ್ದು ಸ್ಟ್ರೋಮಾದಲ್ಲಿ ಇರುವಂತಹ ಪ್ರೋಟಾನ್ ಏನಾಗುತ್ತೆ ಅದು ಬಂದು ಇಲ್ಲಿ ರಿಡಕ್ಷನ್ ಆದಾಗ ಏನಾಗುತ್ತೆ ಬಂದು ಅಕ್ಯುಮುಲೇಟ್ ಆಗುತ್ತೆ. ಸೊ ವಾಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಈಸ್ ಹಿಯರ್ ಪ್ರೋಟಾನ್ ಗ್ರೇಡಿಯಂಟ್ ಕ್ರಿಯೇಟ್ ಆಗುತ್ತೆ ಒಂದು ಕಂಟಿನ್ಯೂಸ್ ಆಗಿ. ಓಕೆ, ಸೊ ಅದನ್ನ ಹೊರಗಡೆ ಏನಾಗ್ಬೇಕು ತೆಗಿಬೇಕಾಗುತ್ತೆ. ಯಾಕಂದ್ರೆ
ಸ್ಟ್ರೋಮಾದಲ್ಲಿ ಪ್ರೋಟಾನಿನ ಕಾನ್ಸಂಟ್ರೇಷನ್ ಕಡಿಮೆ ಆಗಿ ಲ್ಯೂಮನ್ ಅಲ್ಲಿ ಪ್ರೋಟಾನಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಏನಾಯ್ತು, ಇಂಬ್ಯಾಲೆನ್ಸ್ ಆಯ್ತು. ಸೊ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಅಂದ್ರೆ ಇಲ್ಲಿ ಗ್ರೇಡಿಯಂಟ್ ಕ್ರಿಯೇಟ್ ಆಗಿದೆ ಅಲ್ಲ, ಗ್ರೇಡಿಯಂಟ್ ಅಂತಂದ್ರೆ ಡಿಫರೆನ್ಸ್ ಕ್ರಿಯೇಟ್ ಆಗಿದೆ. ಅಂದ್ರೆ ಹೊರಗಡೆ ಸ್ಟ್ರೋಮಾದಲ್ಲಿ ಪ್ರೋಟಾನಿನ ಕಂಟೆಂಟ್ ಕಡಿಮೆ ಇದೆ, ಲ್ಯೂಮನ್ ಅಲ್ಲಿ ಪ್ರೋಟಾನಿನ ಕಂಟೆಂಟ್ ಜಾಸ್ತಿ ಆಗಿದೆ. ಸೊ ಇಟ್ ಕ್ರಿಯೇಟೆಡ್ ಗ್ರೇಡಿಯಂಟ್. ಸೊ ಇದನ್ನ ಗ್ರೇಡಿಯಂಟ್ ಕ್ರಿಯೇಟ್ ಆಗಿದ್ದಕ್ಕೆ ಒಂದು ಪಂಪ್ ಮುಖಾಂತರ ಏನ್ ಮಾಡುತ್ತೆ, ATP ಸಿಂಥೇಸ್ ಎನ್ಸೈಮ್ ಇದೆಯಲ್ಲ, ಇದೇನ್ ಮಾಡುತ್ತೆ, ಪ್ರೋಟಾನ್ ನ ಹೊರಗಡೆ ಕಳ್ಸುತ್ತೆ. ಸೊ ಈ ತರ ಪ್ರೋಟಾನ್ ಕಳಿಸ್ಬೇಕಾದ್ರೆ ಏನಾಯ್ತು ಅಂದ್ರೆ ಇಲ್ಲಿ ATP ಸಿಂಥಸಿಸ್ ಆಗುತ್ತೆ. ಗೊತ್ತಾಗ್ತಿದೆನಾ? ಸೊ ಇದು ಆಕ್ಚುಲಿ ಕೆಮಿಆಸ್ಮೋಟಿಕ್ ಪ್ರೋಸೆಸ್ ಇರೋದು. ಸೊ ಇಲ್ಲಿ ಅವ್ರು ಏನ್ ಕೇಳಿದಾರೆ, ಈ ಕೆಮಿಆಸ್ಮೋಸಿಸ್ ಪ್ರೋಸೆಸ್ ಆಗ್ಬೇಕು ಅಂತಂದ್ರೆ ಏನ್ ಬೇಕು ಅಂತ ಕೇಳಿದ್ರು. ಸೊ ಮೇನ್ ಆಗಿ ಏನ್ ಬೇಕಾಗುತ್ತೆ ಅಂದ್ರೆ ಇಲ್ಲಿ ಮೆಂಬ್ರೇನ್ ಇದೆಯಲ್ಲ, ಇದು ಯಾವುದು ಥೈಲಾಕಾಯ್ಡ್ ಮೆಂಬ್ರೇನ್ ಬೇಕಾಗುತ್ತೆ. ಪ್ರೋಟಾನ್ ಪಂಪ್ ನೋಡಿ, ಪ್ರೋಟಾನ್ ಗ್ರೇಡಿಯಂಟ್ ಕ್ರಿಯೇಷನ್ ಆಗುತ್ತೆ, ಮತ್ತೆ ಪ್ರೋಟಾನ್ ಪಂಪ್ ಬೇಕಾಗುತ್ತೆ, ಮತ್ತೆ ATP ಸಿಂಥೇಸ್ ಎನ್ಸೈಮ್ ಬೇಕಾಗುತ್ತೆ. ಸೊ ಇದಿಷ್ಟು ಯಾವ್ದ್ರಲ್ಲಿ ಇದೆ, ಫೋರ್ತ್ ಆಪ್ಷನ್. ಇಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲಿನೇ ಆನ್ಸರ್ ಸಿಕ್ಕೋಯ್ತು. ಸೊ ಇದು ನೀಟ್ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವೆಶನ್ ಆಗಿರೋದು. ಸೊ ಈ ರೀತಿ ಕ್ವೆಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಕೆಮಿಆಸ್ಮೋಸಿಸ್ ಥಿಯರಿ. ಸೊ ಕ್ಲೀನ್ ಆಗಿ ಒಂದ್ಸರಿ ಆ ಪ್ಯಾರಾಗ್ರಾಫ್ ಏನೇನಿದೆಯಲ್ಲ 3 ಪಾಯಿಂಟ್ಸ್ ಮತ್ತೆ ಲಾಸ್ಟಿಗೆ ಕನ್ಕ್ಲೂಷನ್ ಪ್ಯಾರಾಗ್ರಾಫ್, ಅದನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್, ಎನ್ಸೈಮ್ಸ್ ಅಲ್ಲಿ ಎಲ್ಲಾ ತರ ಕ್ವೆಶನ್ ಕೇಳ್ತಾರೆ, ಅಪ್ ಟು ಕೋಫ್ಯಾಕ್ಟರ್ಸ್ ತನಕನು. ಸೊ ಎನ್ಸೈಮ್ಸ್ ಇಂದ ಕ್ವೆಶನ್ ಒಂದ್ ಪೇಪರ್, ನೀಟ್ ಪೇಪರ್ ಅವರು ಫ್ರೇಮ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಎನ್ಸೈಮ್ಸ್ ಇಂದ ಕ್ವೆಶನ್ ಇನ್ಕ್ಲೂಡ್ ಮಾಡೇ ಮಾಡ್ತಾರೆ. ಸೊ ಹಂಗಾಗಿ ಪ್ರತಿಯೊಂದು ಕಾನ್ಸೆಪ್ಟ್ ಇದರಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ನಾನು ಎನ್ಸೈಮ್ಸ್ ಇಂದ ಚೂಸ್ ಮಾಡಿರೋದು ಕ್ವೆಶನ್ ಯಾವುದು ಅಂತಂದ್ರೆ ಕಾಂಪಿಟೇಟಿವ್ ಇನ್ಹಿಬಿಷನ್ ಪ್ರಾಸೆಸ್. ಏನಾಗುತ್ತೆ, ಸಕ್ಸಿನಿಕ್ ಡಿಹೈಡ್ರೋಜಿನೇಸ್ ಅನ್ನುವಂಥ ಒಂದು ಎನ್ಸೈಮ್ ಇದೆ. ಸಕ್ಸಿನಿಕ್ ಡಿಹೈಡ್ರೋಜಿನೇಸ್ ಅನ್ನುವಂಥ ಎನ್ಸೈಮು, ಇದಕ್ಕೆ ಆಕ್ಚುಲ್ ಆಗಿ ಇರುವಂತ ಸಬ್ಸ್ಟ್ರೇಟ್ ಯಾವುದು, ಸಕ್ಸಿನೇಟ್. ಸಕ್ಸಿನೇಟ್ ಅನ್ನುವಂಥದ್ದು ಒಂದು ಏನಿದೆ ಸಬ್ಸ್ಟ್ರೇಟ್ ಇದೆ. ಬಟ್ ಏನಾಗುತ್ತೆ, ಇನ್ಹಿಬಿಟರ್ ಇರುತ್ತೆ. ಅದೇ ರೀತಿ ಸಬ್ಸ್ಟ್ರೇಟ್ ತರಾನೇ ಇರುತ್ತೆ ಇನ್ಹಿಬಿಟರ್ನು ಕೂಡ. ಸೊ ಇದು ಸಬ್ಸ್ಟ್ರೇಟ್ ಆದ್ರೆ ಇದು ಇನ್ಹಿಬಿಟರ್. ಸೊ ಇನ್ಹಿಬಿಟರ್ ಆಕ್ಚುಲಿ ಸೇಮ್, ದಟ್ ಸ್ಟ್ರಕ್ಚರ್ ಆಫ್ ಇನ್ಹಿಬಿಟರ್ ಈಸ್ ಸೇಮ್ ಆಸ್ ದ ಸ್ಟ್ರಕ್ಚರ್ ಆಫ್ ಸಬ್ಸ್ಟ್ರೇಟ್. ಸಕ್ಸಿನೇಟ್ ಅನ್ನುವಂಥ ಸಬ್ಸ್ಟ್ರೇಟ್ ತರಾನೇ ಮೆಲೋನೇಟ್ ಅನ್ನುವಂಥ ಇನ್ಹಿಬಿಟರ್ನು ಕೂಡ ಇದೆ. ಸೊ ಹಂಗಾಗಿ ಸಬ್ಸ್ಟ್ರೇಟ್ ಬದಲಿಗೆ ಕೆಲವೊಂದ್ಸರಿ ಹೋಗಿ ಏನ್ ಬೈಂಡ್ ಆಗುತ್ತೆ, ಇನ್ಹಿಬಿಟರ್ ಬೈಂಡ್ ಆಗುತ್ತೆ. ಇನ್ಹಿಬಿಟರಿನ ಕೆಲಸ ಏನು, ಇನ್ಹಿಬಿಟ್ ಪ್ರೊಸೆಸ್ ನ ಸ್ಟಾಪ್ ಮಾಡುವಂತಹ ಕೆಲಸ. ಸೊ ಈಗ ಇಲ್ಲಿ ಎನ್ಸೈಮ್ ಸಬ್ಸ್ಟ್ರೇಟ್ ಜೊತೆ ಸೇರಿದಾಗ ಪ್ರಾಡಕ್ಟ್ ಆಗ್ಬೇಕಾಗಿತ್ತು, ಬಟ್ ಇಲ್ಲಿ ಪ್ರಾಡಕ್ಟ್ ಕರೆಕ್ಟ್ ಆಗಿ ಫಾರ್ಮೇಶನ್ ಆಗೋದಿಲ್ಲ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಇನ್ಹಿಬಿಟರ್. ಸೊ ಹಂಗಾಗಿ ಇದನ್ನ ನಾವು ಈ ಪ್ರೊಸೆಸ್ ನ ಏನಂತ ಕರಿತೀವಿ, ಕಾಂಪಿಟೇಟಿವ್ ಇನ್ಹಿಬಿಷನ್. ಇಟ್ ವಿಲ್ ಕಾಂಪಿಟೇಟ್, ಯಾವ್ದನ್ನ ಇನ್ಹಿಬಿಟರ್ ಸಬ್ಸ್ಟ್ರೇಟ್ ಜೊತೆ ಕಾಂಪಿಟೇಟ್ ಮಾಡಿ ಎನ್ಸೈಮ್ ಜೊತೆ ಬೈಂಡ್ ಆಗ್ಬಿಟ್ಟು ಇಟ್ ವಿಲ್ ಸ್ಟಾಪ್ ದ ಪ್ರಾಸೆಸ್. ಸೊ ಈಗ ಸಕ್ಸಿನಿಕ್ ಡಿಹೈಡ್ರೋಜಿನೇಸ್ ಅನ್ನುವಂತಹ ಎನ್ಸೈಮಿಗೆ ಇರುವಂತಹ ಸಬ್ಸ್ಟ್ರೇಟ್ ಯಾವುದು, ಸಕ್ಸಿನೇಟ್, ಮತ್ತೆ ಅದಕ್ಕೆ ಇರುವಂತಹ ಇನ್ಹಿಬಿಟರ್ ಯಾವುದು, ಮೆಲೋನೇಟ್. ಸೊ ಇಲ್ಲಿ ಕ್ವೆಶನ್ ಏನ್ ಕೇಳಿದಾರೆ, ಮೆಲೋನೇಟ್ ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ. ಸೊ ಇದು ಆಕ್ಚುಲ್ ಆಗಿ ಆಗುವಂತ ಪ್ರೊಸೆಸ್ ಏನು, ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಬೈ ಇನ್ಹಿಬಿಟಿಂಗ್ ದ ಆಕ್ಟಿವಿಟಿ ಆಫ್, ಯಾವ್ದರ ಆಕ್ಟಿವಿಟಿ, ಯಾವ ಎನ್ಸೈಮಿನ ಆಕ್ಟಿವಿಟಿ, ದಟ್ ಈಸ್ ಸಕ್ಸಿನಿಕ್ ಡಿಹೈಡ್ರೋಜಿನೇಸ್ ಅನ್ನುವಂಥ ಎನ್ಸೈಮಿನ ಆಕ್ಟಿವಿಟಿನ ಸ್ಟಾಪ್ ಮಾಡುತ್ತೆ ಮೆಲೋನೇಟ್ ಅನ್ನುವಂಥ ಇನ್ಹಿಬಿಟರ್. ಸೊ ಸ್ಟಾಪ್ ಆಗಿದ್ದಕ್ಕೆ ಏನಾಗುತ್ತೆ, ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾನ ಗ್ರೋತ್ ಏನಾಗುತ್ತೆ, ಸ್ಟಾಪ್ ಮಾಡುತ್ತೆ. ಸೊ ದಟ್ ಈಸ್ ದ ಆಕ್ಚುಯಲ್ ಪ್ರಾಸೆಸ್. ಸೊ ಇದೇ ರೀತಿ ಮತ್ತೆ ಎನ್ಸೈಮ್ಸ್ ಇನ ಆಕ್ಟಿವಿಟಿ ಬಗ್ಗೆ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎನ್ಸೈಮ್ ಆಕ್ಟಿವಿಟಿ, ಸೊ ಆ ಕಾನ್ಸೆಪ್ಟ್, ಮತ್ತೆ ಎನ್ಸೈಮ್ ಕ್ಲಾಸಿಫಿಕೇಶನ್. ಇದಕ್ಕೆ ನೀವು ಆರ್ಡರ್ ಹೆಂಗ್ ನೆನ್ಪಿಟ್ಕೊಂತೀರಾ ಅಂತಂದ್ರೆ, ಓ ದಟ್ ಹ್ಯಾಟ್ ಈಸ್ ಲಿಟಲ್, ಓ ದಟ್ ಹ್ಯಾಟ್ ಈಸ್ ಲಿಟಲ್. ಲಿಟಲ್ಗೆ ಶಾರ್ಟ್ ಫಾರ್ಮ್ ಅಲ್ಲಿ ನಾವೇನಂತ ಕರಿತೀವಿ, LIL ಅಂತ ಬರ್ತೀವಲ್ಲ, ಆ ರೀತಿ. ಆಕ್ಸಿಡೋರಿಡಕ್ಟೇಸ್, ಟ್ರಾನ್ಸ್ಫರೇಸ್, ಹೈಡ್ರೋಲೇಸ್, ಲೈಯೇಸ್, ಮತ್ತೆ ಐಸೋಮೆರೇಸ್, ಮತ್ತೆ ಲೈಗೇಸ್. ಸೊ ಈ ರೀತಿ ಆರ್ಡರ್ ಅಲ್ಲಿ ನೀವು ನೆನ್ಪಿಟ್ಕೊಂಡು ನೀನು ಆನ್ಸರ್ಸ್ ಮಾಡ್ತೀರ ಕ್ವೆಶನ್ ಬಂದಾಗ. ನೆಕ್ಸ್ಟ್, ಆ ರೀತಿ ಸಣ್ಣ ಸಣ್ಣದಾಗಿ ಟ್ರಿಕ್ಸ್ ನಾನು ಯೂಶಲಿ ಹಾಕಿರ್ತೀನಿ. ಆ ಟ್ರಿಕ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಒಂದು 5 months ಬ್ಯಾಕ್. ಓಕೆ, ಸೊ ನೆಕ್ಸ್ಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ECG ಅಲ್ಲಿ. ಸೊ ಇಲ್ಲಿ ಏನು ಕೇಳ್ತಾರೆ ಅಂತ ಅಂದ್ರೆ, ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಆಗಿರ್ಬೋದು, ಅಥವಾ ಪರ್ಟಿಕ್ಯುಲರ್ ಆಗಿ ಒಂದು ಯಾವುದು ಕರೆಕ್ಟ್ ಆಗಿ ಒಂದು ವೇವ್ ಅಲ್ಲಿ ಏನಾಗುತ್ತೆ ಅಂತಂದೇಳಿ ಆ ತರ ಕ್ವಶನ್ ಕೂಡ ಕೇಳ್ತಾನೆ. PV1 ಅಂತ ಅಂದ್ರೆ ಏನು, ಡಿಪೋಲರೈಸೇಷನ್ ಆಫ್ ಏಟ್ರಿಯಾ. ಓಕೆ, ಸೊ ಇದು ನೋಡಿದ ತಕ್ಷಣ ನೋಡಿ A3 ಅಂತ ಗೊತ್ತಾಗಿದ ತಕ್ಷಣ ನಿಮಗೆ ಇಲ್ಲಿ ಆನ್ಸರ್ ಸಿಕ್ತು. ಸೊ ಮಿಕ್ಕಿದ ಯಾವ್ದನ್ನು ಬೇರೆ ಯಾವ ಆಪ್ಷನ್ ಅಲ್ಲಿ ಕೂಡ A3 ಇಲ್ಲ. ಸೊ ನೀವು ಈ ತರ ಒಂದೇನಾದ್ರೂ ಕರೆಕ್ಟ್ ಇತ್ತು ಸಿಕ್ತು ಅಂತ ಅಂದ್ರೆ
ಮಿಕ್ಕಿದ ಯಾವ್ದು ಆತರ ಇಲ್ಲ ಅಂದ್ರೆ ಲಾಸ್ಟ್ ಒಂದು ಚೆಕ್ ಮಾಡ್ತೀರಾ. ಫಸ್ಟ್ ಲಾಸ್ಟ್ ಯಾವಾಗ್ಲೂ ಚೆಕ್ ಮಾಡ್ಬೇಕು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ. ಸೊ ಫಸ್ಟ್ ಲಾಸ್ಟ್ ಚೆಕ್ ಮಾಡಿದಾಗ ನಿಮಗೆ ಆನ್ಸರ್ ಕರೆಕ್ಟ್ ಅನ್ಸಿತ್ತು ಅಂತಂದ್ರೆ ನೀವು ಆ ಆಪ್ಷನ್ ನ ಟಿಕ್ ಮಾಡ್ಬೋದು. ಸೊ ಈ ತರ ಮಾಡೋದ್ರಿಂದ ಟೈಮ್ ಕಡಿಮೆ ಯುಟಿಲೈಸ್ ಮಾಡ್ಬೋದು ನೀವು ಒಂದು ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ. ನೆಕ್ಸ್ಟ್, ಬ್ರಾಡ್ ಪಾಮ್ ವಿತ್ ಸಿಂಗಲ್ ಪಾಮ್ ಕ್ರೀಸ್ ಈಸ್ ವಿಸಿಬಲ್ ಇನ್ ಅ ಪರ್ಸನ್ ಸಫರಿಂಗ್ ಫ್ರಮ್. ನೋಡಿ, ಕ್ರೋಮೋಸೋಮಲ್ ಡಿಸಾರ್ಡರ್ ಅಲ್ಲಿ ಬರುವಂತಹ ಏನು ಕ್ಯಾರೆಕ್ಟರ್ಸ್ ಇದೆ, ಸಿಂಪ್ಟಮ್ಸ್ ಇದೆಲ್ಲ, ಅದು ಅದರ ಜೊತೆಗೆ ಕ್ಯಾರಿಯೋಟೈಪ್ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇನ್ನೊಂದು ಏನು ಅಂದ್ರೆ ಮೆಂಡಲಿಯನ್ ಡಿಸಾರ್ಡರ್ನು ಕೂಡ ಇದ್ರ ಜೊತೆಗೆ ಆಡ್ ಮಾಡ್ಕೊಳ್ಳಿ. ಸೊ ಮೆಂಡಲಿಯನ್ ಡಿಸಾರ್ಡರ್ ಮೇಲೂ ಕೂಡ ಕಂಪಲ್ಸರಿ ಕ್ವೆಶನ್ ಬಂದೇ ಬರುತ್ತೆ. ಸೊ ಯಾವ್ದು ಸಿಕಲ್ ಸೆಲ್ ಅನಿಮಿಯಾ, ಮೇಜರ್ ಆಗಿ ಹಿಮೋಫಿಲಿಯಾ ಮತ್ತೆ ಥ್ಯಾಲಸಿಮಿಯಾ, ಇದರಿಂದ ಕಲರ್ ಬ್ಲೈಂಡ್ನೆಸ್, ಇದಿಷ್ಟರಿಂದ ಕ್ವೆಶನ್ ಕೇಳ್ತಾರೆ. ಅದರಲ್ಲಿನೂ ಕೂಡ ಅಷ್ಟೇ, ಏನ್ ಕಂಡೀಷನ್, ಕಾಸ್ ಏನು, ಸಿಂಪ್ಟಮ್ಸ್ ಏನು, ಹೆಂಗಾಯ್ತು, ಓಕೆ. ಸೊ ಹೆಂಗಾಯ್ತು, ಯಾವ ರೀತಿ ಆಯ್ತು, ಅದರ ಸಿಂಪ್ಟಮ್ಸ್ ಏನೇನು ಅಂತ ಹೇಳಿ ನೀವು ನೋಡ್ಕೊಂತೀರಾ. ಅದಿಷ್ಟನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ, ನೀವು ಅದನ್ನ ನೋಡ್ಬೋದು. ನೆಕ್ಸ್ಟ್, ಇಲ್ಲೇನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಇದಕ್ಕೆ ಬರೋ ಕ್ಯಾರೆಕ್ಟರ್ ಯಾವುದು ಅಂತಂದ್ರೆ ದಟ್ ಈಸ್ ಡೌನ್ ಸಿಂಡ್ರೋಮ್. ಸೊ 12th ಗೆ 4th ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ನೋಡಿ, ಕಾಂಟ್ರಸೆಪ್ಟಿವ್ ಬಗ್ಗೆ ಕ್ವೆಶನ್ ಬಂದೇ ಬರುತ್ತೆ. ಐಯುಡಿಸ್ ಕಾಂಟ್ರಸೆಪ್ಟಿವ್ ಮೆಥಡ್ ಇದೆಲ್ಲ ಕಂಪ್ಲೀಟ್ ಆಗಿ. ಸೊ ನ್ಯಾಚುರಲ್ ಮೆಥಡ್, ಬ್ಯಾರಿಯರ್ ಮೆಥಡ್, ಐಯುಡಿಸ್ ಮತ್ತೆ ಓರಲ್ ಅಡ್ಮಿನಿಸ್ಟ್ರೇಷನ್, ಇದಿಷ್ಟರಲ್ಲಿನೂ ಕ್ವೆಶನ್ಸ್ ಅವರು ರಿಪೀಟ್ ಮಾಡಿದ್ದಾರೆ. ಎಷ್ಟೊಂದು ನೀವು ಇಯರ್ ಅಲ್ಲಿ ಬೇಕಿದ್ರೆ ತೆಗೆದು ನೋಡಿ, ಕ್ವೆಶನ್ಸ್ ಇದ್ದೇ ಇದೆ. ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, ಅಥವಾ ಆಡ್ ಒನ್ ಔಟ್ ಕ್ವೆಶನ್ಸ್ ಅಲ್ಲಾದ್ರೂ ಆಗಿರ್ಬೋದು, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಆದ್ರೂ ಆಗಿರ್ಬೋದು. ಸೊ ಇದ್ರ ಜೊತೆಗೆ ಅದರ ಪ್ರಿನ್ಸಿಪಲ್ ಕೂಡ ಇದೆ, ಐಯುಡಿಸ್ ನ ಪ್ರಿನ್ಸಿಪಲ್ಸ್ ಇದೆ ಪರ್ಟಿಕ್ಯುಲರ್ ಆಗಿ. ಹಾರ್ಮೋನ್ ರಿಲೀಸಿಂಗ್ ಐಯುಡಿನ ಫಂಕ್ಷನ್ ಏನು, ಓಕೆ, ಕಾಪರ್ ರಿಲೀಸಿಂಗ್ ಐಯುಡಿನ ಫಂಕ್ಷನ್ ಏನು, ಆ ರೀತಿ ಪರ್ಟಿಕ್ಯುಲರ್ ರೋಲ್ ಇದೆ, ಪ್ರಿನ್ಸಿಪಲ್ ಇದೆ, ಅದನ್ನ ಕೂಡ ನೋಡ್ಕೊಳ್ಳಿ. ಈಗ ನೋಡಿ, ವ್ಯಾಸಕ್ಟಮಿ ಅಂತ ಅಂದ್ರೆ ಏನು, ದಿಸ್ ಇಸ್ ನ್ಯಾಚುರಲ್ ಮೆಥಡ್, ಹೌದಾ. ಸೊ ಕಾಯ್ಟಸ್ ಇಂಟರಪ್ಷನ್ ಅಂತ ಅಂದ್ರೆ, ಸಾರಿ, ಸರ್ಜಿಕಲ್ ಮೆಥಡ್. ವ್ಯಾಸಕ್ಟಮಿ ಇಸ್ ಸರ್ಜಿಕಲ್ ಮೆಥಡ್. ಕಾಯ್ಟಸ್ ಇಂಟರಪ್ಷನ್ ಅಂತ ಅಂದ್ರೆ ನ್ಯಾಚುರಲ್ ಮೆಥಡ್. ಸರ್ವೈಕಲ್ ಕ್ಯಾಪ್ಸ್ ಅಂತ ಅಂದ್ರೆ ದಿಸ್ ಇಸ್ ಬ್ಯಾರಿಯರ್ ಮೆಥಡ್ ಅಂಡ್ ಸಹೇಲಿ ಈಸ್ ಓರಲ್ ಮೆಥಡ್. ಸೊ ಇದು ಆಪ್ಷನ್ಸ್ ಹಾಕಿಲ್ಲ, ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಂತ ಹೇಳಿ ಮತ್ತೆ ನಾನು ಆಪ್ಷನ್ಸ್ ಹಾಕಕ್ ಹೋಗಿಲ್ಲ. ನೆಕ್ಸ್ಟ್, ವಿಚ್ ಇದು ಸೆಲ್ ದ ಯೂನಿಟ್ ಆಫ್ ಲೈಫ್ ಲೆಸನ್ ಅಲ್ಲಿ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂದ್ರೆ ಮೇಜರ್ ಆಗಿ ಯಾವ್ದಾವ್ದು ಬರುತ್ತೆ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಲ್ಲಿ. ಆಕ್ಚುಲ್ ಆಗಿ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಲ್ಲಿ ಏನೇನಿರುತ್ತೆ, ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂದ ತಕ್ಷಣ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನೆನಪು ಮಾಡ್ಕೊಳ್ಳಿ. ಅದಾದ್ಮೇಲೆ ಅದರಿಂದ ಕನೆಕ್ಟ್ ಆಗಿರುವಂತದ್ದು ಯಾವುದು, ಗಾಲ್ಗಿ ಆಗಿದ್ಮೇಲೆ ವ್ಯಾಕ್ಯೂಲ್ಸ್, ಆಮೇಲೆ ಲೈಸೋಸೋಮ್ಸ್, ವ್ಯಾಕ್ಯೂಲ್ಸ್, ಈ ತರ. ಓಕೆ, ಸೊ ಈ ಕಂಟಿನ್ಯೂ ಈ 4 ಯಾವ್ದು ಆರ್ಗನಲ್ ಸೇರಿದ್ರೆ ನಾವೇನಂತ ಕರಿತೀವಿ, ಎಂಡೋಮೆಂಬ್ರೇನ್ ಸಿಸ್ಟಮ್. ಇದ್ರ ಜೊತೆಗೆ ಅಂದ್ರೆ ಇದರಲ್ಲಿ ಏನು ಅಂತ ಅಂದ್ರೆ ಸಿಂಗಲ್ ಸೆಲ್ ವಾಲ್ ಇರುತ್ತೆ, ಸಾರಿ ಸಿಂಗಲ್ ಮೆಂಬ್ರೇನ್ ಇರುತ್ತೆ. ಓಕೆ, ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂತ ಅಂದ್ರೆ ಏನು, ದಟ್ ಈಸ್ ಸಿಂಗಲ್ ಮೆಂಬ್ರೇನ್ ಇರುತ್ತೆ. ಅಂದ್ರೆ ಔಟರ್ ಮತ್ತೆ ಇನ್ನರ್ ಅಂತ ಹೇಳಿ ಏನು ಡಿಫ್ರೆನ್ಶಿಯೇಟ್ ಆಗಿರಲ್ಲ. ಅದೇ ಮೈಟೋಕಾಂಡ್ರಿಯಾ ತಗೊಂಡ್ರೆ, ಕ್ಲೋರೋಪ್ಲಾಸ್ಟ್ ತಗೊಂಡ್ರೆ, ಇದರಲ್ಲಿ ಡಬಲ್ ಮೆಂಬ್ರೇನ್ ಇರುತ್ತೆ, ಔಟರ್ ಮೆಂಬ್ರೇನ್ ಮತ್ತೆ ಇನ್ನರ್ ಮೆಂಬ್ರೇನ್ ಅಂತ. ಸೊ ಅದು ಆರ್ಗನಲ್ಸ್ ಬೇರೆ, ಮತ್ತೆ ಈ ಆರ್ಗನಲ್ಸ್ ಬೇರೆ. ಈ ಆರ್ಗನಲ್ಸ್ ಏನಿರುತ್ತೆ ಅಂತಂದ್ರೆ ಒಂದೇ ಒಂದು ಮೆಂಬ್ರೇನ್ ಇರುವಂತಹದ್ದು ಇರ್ತದೆ. ಸೊ ಈಗ ಇಲ್ಲಿ ಏನ್ ಕೇಳಿದ್ದಾರೆ, ಯಾವುದು ಎಂಡೋಮೆಂಬ್ರೇನ್ ಸಿಸ್ಟಮ್ ಅಲ್ಲ ಅಂತ ಕೇಳಿದ್ದಾರೆ. ಯಾವುದು ಎಂಡೋಮೆಂಬ್ರೇನ್ ಸಿಸ್ಟಮ್ ಅಲ್ಲಿ ಬರಲ್ಲ, ಮೈಟೋಕಾಂಡ್ರಿಯಾ ಬರೋದಿಲ್ಲ, ಕ್ಲೋರೋಪ್ಲಾಸ್ಟ್ ಬರೋದಿಲ್ಲ, ಓಕೆ, ನ್ಯೂಕ್ಲಿಯಸ್ ಕೂಡ ಬರೋದಿಲ್ಲ. ಹಾಗಂದ್ರೆ ಯಾವ್ದು ಬರುತ್ತೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬರುತ್ತೆ, ಗಾಲ್ಗಿ ಆಪರೇಟಸ್ ಅಥವಾ ಗಾಲ್ಗಿ ಕಾಂಪ್ಲೆಕ್ಸ್ ಬರುತ್ತೆ. ಸೊ ಯಾವ್ದು ಬರೋದಿಲ್ಲ ಅಂದ್ರೆ ಎ, ಸಿ ಮತ್ತೆ ಇ. ಎಕ್ಸೆಪ್ಟ್ ಎಸಿ, ಫಸ್ಟ್ ಆಪ್ಷನ್, ಎಕ್ಸೆಪ್ಟ್ ಎಸಿಇ, ಇನ್ನೆಲ್ಲದನ್ನು ಕೂಡ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂದ್ರೆ ಇನ್ ಮಿಕ್ಕಿರೋದು 2 ಎಂಡೋಮೆಂಬ್ರೇನ್ ಸಿಸ್ಟಮ್ ಅಲ್ಲಿ ಬರುತ್ತೆ. ಜೊತೆಗೆ ಇದರ ರೋಲ್ಸ್, ಫಂಕ್ಷನ್ ಏನಿದೆ, ಗಾಲ್ಗಿ ಕಾಂಪ್ಲೆಕ್ಸ್ ನ ಫಂಕ್ಷನ್ಸ್ ಬಗ್ಗೆ ಬಹಳ ಸರಿ ರಿಪೀಟ್ ಮಾಡಿದ್ದಾರೆ. ಎಂಡೋಪ್ಲಾಸ್ಮಿಕ್ ನ ಫಂಕ್ಷನ್ ಏನು, ವ್ಯಾಕ್ಯೂಲ್ ಫಂಕ್ಷನ್ ಏನು, ಲೈಸೋಸೋಮಿನ ಫಂಕ್ಷನ್ ಏನು, ಮತ್ತೆ ಬ್ಯಾಕ್ಟೀರಿಯಾ ಸ್ಟ್ರಕ್ಚರ್ ಇದೆಲ್ಲ, ಪ್ರೊಕ್ಯಾರಿಯೋಟಿಕ್ ಬ್ಯಾಕ್ಟೀರಿಯಾ ಸ್ಟ್ರಕ್ಚರ್, ಅದ್ರ ಬಗ್ಗೆನೂ ಕೂಡ ಬಹಳ ಸರಿ ಕ್ವೆಶನ್ ರಿಪೀಟ್ ಮಾಡಿದ್ದಾರೆ ಮಕ್ಕಳೇ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಲ್ಯಾಕ್ ಓಪರನ್ ಕಾನ್ಸೆಪ್ಟ್ ಅಂತೂ ಎವ್ರಿ ಟೈಮ್ ಇದ್ದೇ ಇರುತ್ತೆ ಕ್ವೆಶನ್. ಸೊ ನೆನ್ಪಿಟ್ಕೊಳ್ಳಿ, ಪಿಪ್ಪೋ ZYA, ಓಕೆ, ದಟ್ ಈಸ್ ಪ್ರೊಮೋಟರ್, ಇನ್ಹಿಬಿಟರ್, ಮತ್ತೆ ಪ್ರೊಮೋಟರ್, ಆಮೇಲೆ ಆಪರೇಟರ್, ಆಮೇಲೆ ZYA ಸ್ಟ್ರಕ್ಚರಲ್ ಜೀನ್ಸ್ ಇರ್ತದೆ. ಇದರಲ್ಲಿ ಪ್ರೊಮೋಟರ್ ಸ್ಟಾರ್ಟಿಂಗ್ ಇರುತ್ತೆ. ಸೊ ಇದಾದ್ಮೇಲೆ ಇಲ್ಲಿಂದಾನೇ ಏನು RNA ಪಾಲಿಮರೇಸ್ ಎನ್ಸೈಮ್ ಬಂದ್ಬಿಟ್ಟು ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಮಾಡುತ್ತೆ. ಬಟ್ ಇಲ್ಲಿ ಯಾವಾಗ್ಲೂ ಎಲ್ಲಾ ಇದು ಒಂದು ಒಪೆರಾನ್ ಅಲ್ಲಿ, ಇಲ್ಲಿ ಫಸ್ಟ್ ಇದು ಒಪೆರಾನ್ ಟೋಟಲ್ ಇದು ಸ್ಟ್ರಕ್ಚರ್ಗೆ ಒಪೆರಾನ್ ಅಂತ ಕರಿತೀವಿ.
ಇದ್ರಲ್ಲಿ ಪ್ರೊಮೋಟರ್ ಮತ್ತೆ ಇನ್ಹಿಬಿಟರ್ ಸರಿ ಇದು ಒಂದು ಸಿಸ್ಟ್ರಾನ್ ಆದ್ರೆ ನೆಕ್ಸ್ಟ್ ಇನ್ನೊಂದು ಸಿಸ್ಟ್ರಾನ್ ಆಗುತ್ತೆ ಇಲ್ಲಿ ಪ್ರೊಮೋಟರ್ ಮತ್ತೆ ಆಪರೇಟರ್ ಇರುವಂತದ್ದು ಮತ್ತೆ ಇದಕ್ಕೆ ಒಂದು ಸೆಟ್ ಆಫ್ ಸ್ಟ್ರಕ್ಚರಲ್ ಜೀನ್ ಇರುವಂತದ್ದು. ಸೊ ದಿಸ್ ಇಸ್ ಹೌ. ಸೊ ದಟ್ಸ್ ವೈ ಇನ್ ಪ್ರೊಕ್ಯಾರಿಯೋಟ್ಸ್ ಇಟ್ ಇಸ್ known as what polycistronic. Many enzymes or proteins, sorry, many proteins are formed, so that's why it is known as what polycistron. ಯಾಕೆ ಜಾಸ್ತಿ ಪ್ರೋಟೀನ್ ಪ್ರೊಡ್ಯೂಸ್ ಆಗ್ತಿದೆ ಅಂದ್ರೆ ಜಾಸ್ತಿ ಸಿಸ್ಟ್ರಾನ್ಸ್ ಇದೆ. ಸಿಸ್ಟ್ರಾನ್ ಇಸ್ ನಥಿಂಗ್ ಬಟ್ ಪ್ರೊಮೋಟರ್, ಸ್ಟ್ರಕ್ಚರಲ್ ಜೀನ್ ಮತ್ತೆ ಟರ್ಮಿನೇಟರ್ ಇರುವಂತಹ ಸೆಟ್, ಅದನ್ನ ನಾವೇನಂತ ಕರಿತೀವಿ ಸಿಸ್ಟ್ರಾನ್. ಸೊ ಈಗ ಇಲ್ಲಿ RNA ಪಾಲಿಮರೇಸ್ ಬಂದು ಪಾಲಿಮರೇಸ್ ಮಾಡಬೇಕು ಅಂತ ಅಂದ್ರೆ ಇನ್ಹಿಬಿಟರ್ ಯಾವಾಗಲೂ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಇನ್ಹಿಬಿಟರ್ ಜೀನ್ ಪ್ರೊಡ್ಯೂಸ್ ಮಾಡೋದೇ ಏನು ಅಂತಂದ್ರೆ ದಟ್ ಈಸ್ ರಿಪ್ರೆಸರ್ ಜೀನ್. ಇದನ್ನ ಇನ್ಹಿಬಿಟರ್ನ ರಿಪ್ರೆಸರ್ ಜೀನ್ ಅಂತ ಕರಿತೀವಿ. ಸೊ ರಿಪ್ರೆಸರ್ ಪ್ರೋಟೀನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ರಿಪ್ರೆಸರ್ ಪ್ರೋಟೀನ್ ಇತ್ತು ಅಂತ ಅಂದ್ರೆ ಏನಂತ ಸ್ವಿಚ್ ಇದು ಯಾವಾಗಲೂ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಲ್ಯಾಕ್ಟೋಸ್ ಇರೋದಿಲ್ಲ. ಸೊ ಅವಾಗ ಏನಾಗುತ್ತೆ ಈ ರಿಪ್ರೆಸರ್ ಪ್ರೋಟೀನ್ ಹೋಗ್ಬಿಟ್ಟು ಆಪರೇಟರ್ಗೆ ಬೈಂಡ್ ಆಗುತ್ತೆ. ಸೊ ಆಪರೇಟರ್ಗೆ ಬೈಂಡ್ ಆಗಿದೆ ಅಂತ ಅಂದ್ರೆ ಸೊ ಈ ರಿಪ್ರೆಸರ್ ಪ್ರೋಟೀನ್ ಆಪರೇಟರ್ ಸ್ಪೇಸ್ ನ ಇಟ್ಕೊಂಡಿದೆ. ಸೊ ಹಂಗಾಗಿ RNA ಪಾಲಿಮರೇಸ್ ಬಂದ್ಬಿಟ್ಟು ಇಲ್ಲಿ ಏನಾಗೋದಿಲ್ಲ ಟ್ರಾನ್ಸ್ಕ್ರಿಪ್ಷನ್ ಮತ್ತೆ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಮಾಡೋದಿಲ್ಲ. ಸೊ ಹಂಗಾಗಿ ZYA ಜೀನ್ ಇಂದ ಯಾವುದೇ ಪ್ರೋಟೀನ್ ಆಗ್ಲಿ ಎನ್ಸೈಮ್ ಆಗ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ. ಬಟ್ ಲ್ಯಾಕ್ಟೋಸ್ ಇತ್ತು, ಲ್ಯಾಕ್ಟೋಸ್ ನಾವು ಇಂಡ್ಯೂಸರ್ ಅಂತ ಕರಿತೀವಿ. ಸೊ ಈ ಲ್ಯಾಕ್ಟೋಸ್ ಇತ್ತು ಅಂದ್ರೆ ಏನಾಗುತ್ತೆ ಲ್ಯಾಕ್ಟೋಸ್ ವಿಲ್ ಬೈಂಡ್ ಟು ದಿಸ್ ರಿಪ್ರೆಸರ್, then this repressor will not able to bind to operator ಗೆ ಬೈಂಡ್ ಆಗೋದಿಲ್ಲ. ಸೊ ಹಂಗಾಗಿ ಈ ಸ್ಪೇಸ್ ಏನಿದೆಲ್ಲ ಫ್ರೀ ಇರುತ್ತೆ. ಸೊ ಈ ಸ್ಪೇಸ್ ಫ್ರೀ ಇತ್ತು ಅಂತ ಅಂದ್ರೆ RNA ಪಾಲಿಮರೇಸ್ ಎನ್ಸೈಮ್ ಬಂದ್ಬಿಟ್ಟು ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಮಾಡ್ಬಿಟ್ಟು ಟ್ರಾನ್ಸ್ಲೇಷನ್ ಇಂದ ಬರುವಂತಹ ಪ್ರಾಡಕ್ಟ್ ಯಾವುದು ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ ZYA. ದಟ್ ಈಸ್ ಯಾವ್ದು ಅಂತ ಹೇಳಿ ಇಲ್ಲಿ ಕೇಳಿದಾರಲ್ಲ ಕ್ವೆಶನ್, ಅದೇ ಯಾವ ಜೀನು ಯಾವ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಪ್ರೋಟೀನ್ ಆದ್ಮೇಲೆ ಎನ್ಸೈಮ್ ಫಾರ್ಮೇಶನ್ ಆಗೋದು. ಸೊ ಆಗ ಸ್ವಿಚ್ ಆನ್ ಕಂಡೀಷನ್ ಅಂತ ಕರಿತೀವಿ. ಇಲ್ಲಿ ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ ಕಾನ್ಸ್ಟಿಟ್ಯೂಟಿವ್ ಜೀನ್ ಯಾವುದು? ಕಾನ್ಸ್ಟಿಟ್ಯೂಟಿವ್ ಜೀನ್ ಅಂತ ಅಂದ್ರೆ ಇಂಡ್ಯೂಸರ್ ಇರ್ಲಿ ಬಿಡ್ಲಿ ಅಂದ್ರೆ ಲ್ಯಾಕ್ಟೋಸ್ ಇರ್ಲಿ ಬಿಡ್ಲಿ ಕಂಟಿನ್ಯೂಸ್ ಆಗಿ ಪ್ರೊಡ್ಯೂಸ್ ಆಗುವಂತದ್ದು ಆನ್ ಇರುವಂತಹ ಜೀನ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಇನ್ಹಿಬಿಟರ್ ಜೀನ್. ಇನ್ಹಿಬಿಟರ್ ಜೀನ್ ಈಸ್ known as what repressor. It will going to produce repressor protein. ಇದು ಯಾವಾಗಲೂ ಆನ್ ಇರುತ್ತೆ. ಮತ್ತೆ P ಅಂದ್ರೆ ಪ್ರೊಮೋಟರ್, P ಅಂದ್ರೆ ಇಲ್ಲಿ O ಅಂದ್ರೆ ಆಪರೇಟರ್, ZY ಅಂದ್ರೆ ಸ್ಟ್ರಕ್ಚರಲ್ ಜೀನ್. ಸೊ ಇದರ ಫಂಕ್ಷನ್ ಏನೇನು ಅಂತಾನು ಕೂಡ ಕೇಳ್ತಾರೆ. Z ಅಂತ ಅಂದ್ರೆ ಬೀಟಾ ಗ್ಯಾಲಕ್ಟೋಸಿಡೇಸ್ ಏನ್ ಮಾಡುತ್ತೆ ಲ್ಯಾಕ್ಟೋಸ್ ನ ಬ್ರೇಕ್ ಡೌನ್ ಮಾಡುತ್ತೆ ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಆಗಿ. ನೆಕ್ಸ್ಟ್ ಪರ್ಮಿಯೇಸ್ ಏನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಪರ್ಮಿಟ್ ಲ್ಯಾಕ್ಟೋಸ್ ಇನ್ಸೈಡ್ ದ ಸೆಲ್. ನೆಕ್ಸ್ಟ್ A ಅಂತ ಅಂದ್ರೆ ಟ್ರಾನ್ಸ್ ಅಸಿಟೈಲೇಸ್, ಇಟ್ ವಿಲ್ ಕಂಪ್ಲೀಟ್ಲಿ ಲುಕ್ ಇನ್ ಟು ದಿಸ್ ಹೋಲ್ ಪ್ರೋಸೆಸ್. ಸೊ ಇದು ಆಕ್ಚುಲಿ ಇರುವಂತದ್ದು ಫಂಕ್ಷನ್ಸ್. ಈಗ ನಾನು ಏನ್ ಕಾನ್ಸೆಪ್ಟ್ ಹೇಳಿದ್ನಲ್ಲ ಇದ್ರ ಮೇಲೆನೆ ಕ್ವಶನ್ಸ್ ಕೇಳ್ತಾರೆ. ಸೊ ಈಗ A ಅಂತ ಅಂದ್ರೆ ಏನು ದಟ್ ಈಸ್ ಟ್ರಾನ್ಸ್ ಅಸಿಟೈಲೇಸ್. A is ಟ್ರಾನ್ಸ್ ಅಸಿಟೈಲೇಸ್. Y ಅಂತ ಅಂದ್ರೆ ಏನು ಪರ್ಮಿಯೇಸ್. ಓಕೆ, I ಅಂತ ಅಂದ್ರೆ ಏನು ರಿಪ್ರೆಸರ್ ಪ್ರೋಟೀನ್. Z ಅಂತ ಅಂದ್ರೆ ಬೀಟಾ ಗ್ಯಾಲಕ್ಟೋಸಿಡೇಸ್, ZYA. ಗಾಟ್ ದಿಸ್? ನೆಕ್ಸ್ಟ್ ಜಾಯಿಂಟ್ಸ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಲೊಕೊಮೋಷನ್ ಅಂಡ್ ಮೂವ್ಮೆಂಟ್ ಲೆಸನ್ ಅಲ್ಲಿ ಜಾಯಿಂಟ್ಸ್ ಬಗ್ಗೆ ಬಹಳ ಸರಿ ಕ್ವಶನ್ ರಿಪೀಟ್ ಮಾಡಿದೆ. ಸೊ ಕಾರ್ಟಿಲೇಜಿನಸ್ ಅಂತ ಅಂದ್ರೆ ಏನು? ಸೊ ಇಲ್ಲಿ ಬರುವಂತದ್ದು ಎಲ್ಲಿರುತ್ತೆ ಅಂತ ಅಂದ್ರೆ ದಿಟ್ ಈಸ್ ಬಿಟ್ವೀನ್ ವರ್ಟಿಬ್ರೆ ಅಂಡ್ ವರ್ಟಿಬ್ರಲ್ ಕಾಲಮ್. ನೆಕ್ಸ್ಟ್ ಇದು ಫೈಬ್ರಸ್ ಗೆ ಫ್ಲಾಟ್ ಅಂಡ್ ಸ್ಕಲ್ ಬೋನ್ಸ್, ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಗೆ ಹ್ಯೂಮರಸ್ ಅಂಡ್ ಪೆಕ್ಟೋರಲ್ ಗ್ರಿಡಲ್, ಸ್ಯಾಡಲ್ ಜಾಯಿಂಟ್ ಗೆ ಕಾರ್ಪಲ್ ಅಂಡ್ ಮೆಟಾ ಕಾರ್ಪಲ್. ಸೊ ಈ ರೀತಿ ಮ್ಯಾಚ್ ಮಾಡಿ ಬರೀತೀರಾ. ನೆಕ್ಸ್ಟ್ ಮೈಕ್ರೋಬಿಯಲ್ ಪ್ರಾಡಕ್ಟ್. ಈ ಲೆಸನ್ ಅಲ್ಲಿ ಪ್ರತಿಯೊಂದನ್ನು ಕೂಡ ಇಂಪಾರ್ಟೆಂಟ್ ಆಗಿದೆ. ಸ್ಟಿಲ್ ಏನು ಸ್ಟಾರ್ಟಿಂಗ್ ಹೌಸ್ ಹೋಲ್ಡ್ ಮತ್ತೆ ಇಂಡಸ್ಟ್ರಿಯಲ್ಲಿ ಏನೇನು ಯೂಸ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದಾರಲ್ಲ ಅದರಿಂದಾನೇ ಕ್ವೆಶನ್ಸ್ ರಿಪೀಟ್ ಆಗಿದೆ ಬಹಳ ಸರಿ. ಸೊ ಮೈಕ್ರೋಬಿಯಲ್ ಪ್ರಾಡಕ್ಟ್ ಬಗ್ಗೆ ಕಂಪಲ್ಸರಿ ನೀವು ನೋಡ್ಕೊಳ್ಳೇಬೇಕು. ಸೊ ಏನಿಲ್ಲಿ ಕ್ಲಾಸ್ಟ್ರಿಡಿಯಂ ಬ್ಯುಟರಿಕಮ್ ಅಂತ ಅಂದ್ರೆ ಬ್ಯುಟರಿಕ್ ಆಸಿಡ್, ಸೈಕ್ರೋಮೈಸಿಸ್ ಸರ್ವಿಸಿ ಅಂದ್ರೆ ಅದರಿಂದ ಇಥನಾಲ್ ಪ್ರೊಡಕ್ಷನ್ ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಅಂದ್ರೆ ಸೈಕ್ಲೋಸ್ಪೋರಿನ್ ಎ, ಸ್ಟ್ರೆಪ್ಟೋಕೋಕಸ್ ಸ್ಪೀಶೀಸ್ ಅಂತ ಅಂದ್ರೆ ಸ್ಟ್ರೆಪ್ಟೋಕೈನೇಸ್. ಸೊ ಇದು ಆಕ್ಚುಲ್ ಆಗಿ ಇರುವಂತಹ ಆನ್ಸರ್ 17th ಕ್ವೆಶನ್. ನೆಕ್ಸ್ಟ್ ಫಂಗೈ ಕಾನ್ಸೆಪ್ಟ್ ಮತ್ತೆ ಅದರಲ್ಲಿ ಬರುವಂತಹ ಎಕ್ಸಾಂಪಲ್ಸ್ ಜೊತೆಗೆ ಇನ್ನೊಂದು ಆಡ್ ಮಾಡ್ಕೊಳ್ಳಿ ಪ್ರೋಟೋಜೋನ್ಸ್. ಓಕೆ, ಸೊ ಪ್ರೋಟೋಜೋನ್ಸ್ ಇಂದನೂ ಕೂಡ ಕ್ವೆಶನ್ಸ್ ಜಾಸ್ತಿ ಸರಿ ಕೇಳಿದ್ದಾರೆ. ಪ್ರೋಟೋಜೋವಾ ಟೈಪ್ಸ್ ಮತ್ತೆ ಎಕ್ಸಾಂಪಲ್ಸ್. ಓಕೆ, ಸೊ ಈಗ ನೋಡಿ ರೈಸೋಪಸ್ ಅಂತ ಅಂದ್ರೆ ಏನು? ಇದನ್ನ ನಾವು ಬ್ರೆಡ್ ಮೋಲ್ಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಉಸ್ಟಿಲಾಗೋ US ಅಂತ ನೆನ್ಪಿಟ್ಕೊಳ್ಳಿ. ಉಸ್ಟಿಲಾಗೋ ಅಂತ ಅಂದ್ರೆ ದಟ್ ಈಸ್ ಸ್ಮಟ್ ಫಂಗಸ್. ರಸ್ಟ್ ಮತ್ತೆ ಸ್ಮಟ್ ಅಲ್ಲಿ ಕನ್ಫ್ಯೂಸ್ ಆದ್ರೆ US ಯುನೈಟೆಡ್ ಸ್ಟೇಟ್ಸ್, ದಟ್ ಈಸ್ ಉಸ್ಟಿಲಾಗೋ ಸ್ಮಟ್ ಫಂಗಸ್. ಪಕ್ಸಿನಿಯಾ ಅಂತ ಅಂದ್ರೆ ರಸ್ಟ್ ಫಂಗಸ್. ಓಕೆ, ಅಗಾರಿಕಸ್ ಅಂದ್ರೆ ದಿಸ್ ಇಸ್ ಮಶ್ರೂಮ್. ಓಕೆ, ಬೆಸಿಡಿಯೋಮೈಸಿಟಿಸ್. ಸೊ ಇದು ಇಲ್ಲಿ ಕರೆಕ್ಟ್ ಆನ್ಸರ್ ಆಯ್ತು. ನೆಕ್ಸ್ಟ್
ಡಿಫ್ರೆನ್ಸಿಯೇಷನ್, ಡಿಡಿಫ್ರೆನ್ಸಿಯೇಷನ್, ರೀಡಿಫ್ರೆನ್ಸಿಯೇಷನ್. ಈ ಕಾನ್ಸೆಪ್ಟ್ ಒಂದ್ಸರಿ ಬೇಗ ಹೇಳ್ಬಿಡ್ತೀನಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಬಹಳ ಸರಿ ರಿಪೀಟ್ ಮಾಡಿದ್ದಾರೆ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಲೆಸನ್ ಇಂದ. ಇಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳೇ, ಒಂದ್ 2-3 ಏನು ಸಣ್ಣ ಕಾನ್ಸೆಪ್ಟ್ ಇದೆ ಅಲ್ಲ, ಅದು ಅನಾಟಮಿ ಲೆಸನ್ ಅಲ್ಲಿ ಸೆಕೆಂಡರಿ ಗ್ರೋತ್ ಅಲ್ಲಿ ಕನೆಕ್ಟ್ ಆಗ್ತಿತ್ತು. ಬಟ್ ಈಗ ಸೆಕೆಂಡರಿ ಗ್ರೋತ್ ತೆಗ್ದಿದಾರಲ್ಲ, ಸೊ ಹಂಗಾಗಿ ಒಂದ್ಸರಿ ನಾನು ಹೇಳ್ತೀನಿ. ಸೊ ನಾರ್ಮಲ್ ಆಗಿ ಪ್ಲಾಂಟ್ ಅಲ್ಲಿ ಡಿವೈಡ್ ಆಗ್ತಿರುವಂತಹ ಸೆಲ್ಸ್ ನ ನಾವು ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅಂತ ಕರಿತೀವಿ. ಯಾವ್ದಿರುತ್ತೆ ಮೇಜರ್ ಆಗಿ ಅಂದ್ರೆ ರೂಟ್ ಅಪಿಕಲ್ ಮತ್ತೆ ಶೂಟ್ ಅಪಿಕಲ್ ಮೆರಿಸ್ಟಮ್ ಸೆಲ್ಸ್ ಅಂತ ಇರುತ್ತೆ. ಸೊ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅಂತಂದ್ರೆ ಏನು? ಅದು ಯಾವಾಗ್ಲೂ ಡಿವೈಡ್ ಆಗಿ ಹೊಸ ಸೆಲ್ ಪ್ರೊಡ್ಯೂಸ್ ಮಾಡುತ್ತೆ. 1 ಸೆಲ್ ಇಂದ 2 ಸೆಲ್, ಆ 2 ಸೆಲ್ ಮತ್ತೆ ಡಿವೈಡ್ ಆಗಿ 4 ಸೆಲ್, ಈ ರೀತಿ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಆ 4 ಸೆಲ್ ಮತ್ತೆ ಡಿವೈಡ್ ಆಗಿ 8 ಸೆಲ್ ಪ್ರೊಡ್ಯೂಸ್ ಮಾಡುವಂಥದ್ದು. ಈ ರೀತಿ ಕಂಟಿನ್ಯೂಸ್ ಆಗಿ ಏನು ಡಿವೈಡ್ ಆಗುವಂತ ಕೆಲಸನೇ ಇರುತ್ತೆ. ಅಂತದಕ್ಕೆ ನಾವು ಮೆರಿಸ್ಟಮ್ ಸೆಲ್ಸ್ ಅಂತ ಕರಿತೀವಿ. ಸೊ ಅಂತ ಮೆರಿಸ್ಟಮ್ ಸೆಲ್ಸ್ ಏನಾಗುತ್ತೆ ಅಂತಂದ್ರೆ ಒಂದು ಸ್ಟೇಜ್ ಅಲ್ಲಿ ಏನಾಗ್ಬಿಡುತ್ತೆ, ಡಿವೈಡ್ ಆಗೋದು ನಿಲ್ಸ್ಬಿಡುತ್ತೆ. ಅದೇನಾಗುತ್ತೆ, ಪರ್ಮನೆಂಟ್ ಸೆಲ್ ಆಗ್ಬಿಡುತ್ತೆ. ನಾವು ದಿಸ್ ಸೆಲ್ಸ್ ವಿಲ್ ನಾಟ್ ಡಿವೈಡ್ ಆಗಲ್ಲ. ಅಂತ ಸೆಲ್ಸ್ ಗೆ ನಾವೇನಂತ ಕರಿತೀವಿ, ಪರ್ಮನೆಂಟ್ ಸೆಲ್. ಓಕೆ, ಸೊ ಈ ಪ್ರೊಸೆಸ್ ಗೆ ನಾವೇನಂತ ಕರಿತೀವಿ, ಡಿಫ್ರೆನ್ಸಿಯೇಷನ್. ಏನಂತ ಕರೆದ್ವಿ, ಡಿಫ್ರೆನ್ಸಿಯೇಷನ್. ಏನಾಯ್ತು, ಡಿಫ್ರೆನ್ಶಿಯೇಟ್ ಆಗ್ಬಿಡ್ತು. ಯಾವಾಗ್ಲೂ ಒಂದೇ ತರ ಕೆಲಸ ಮಾಡ್ತಿತ್ತಾ? ಓಕೆ, ಯಾವುದು 1 ಸೆಲ್ ಇಂದ 2 ಸೆಲ್, 2 ಸೆಲ್ ಇಂದ 4 ಸೆಲ್, ಅದನ್ನ ಸ್ಟಾಪ್ ಮಾಡಿ ಡಿಫ್ರೆನ್ಶಿಯೇಟ್ ಆಗ್ಬಿಡ್ತು. ಈಗ ನಾವು ಇಟ್ ವಿಲ್ ಪರ್ಫಾರ್ಮ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್. ಇದಕ್ಕೆ ಬರುವಂತಹ ಎಕ್ಸಾಂಪಲ್ಸ್ ಯಾವುದು? ಪ್ಯಾರೆನ್ಕೈಮಾ, ಓಕೆ, ಕೊಲೆನ್ಕೈಮಾ, ಸ್ಕ್ಲೆರೆನ್ಕೈಮಾ, ಝೈಲಮ್ ಮತ್ತೆ ಫ್ಲೋಯಮ್. ಇದಿಷ್ಟು ಎಕ್ಸಾಂಪಲ್ಸ್ ಬರುತ್ತೆ ಮಕ್ಕಳು. ಈಗ ಈ ಡಿಫ್ರೆನ್ಶಿಯೇಟೆಡ್ ಸೆಲ್ ಅಂತಂದ್ರೆ ಇದರಲ್ಲಿ ಏನು ಫಂಕ್ಷನ್ ಇರೋದಿಲ್ಲ, ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಇರೋದಿಲ್ಲ. ಅಂದ್ರೆ ಇದು ಡಿವೈಡ್ ಆಗಲ್ಲ, ಬರೇ ಅದರ ಪರ್ಟಿಕ್ಯುಲರ್ ಫಂಕ್ಷನ್ ಮಾಡುತ್ತೆ. ಪ್ಯಾರೆನ್ಕೈಮಾ ಸೆಲ್ಲಿನ ಫಂಕ್ಷನ್ ಬೇರೆ, ಕೊಲೆನ್ಕೈಮಾ ಸೆಲ್ಲಿನ ಫಂಕ್ಷನ್ ಬೇರೆ. ಈ ರೀತಿ ಬೇಸ್ಡ್ ಆನ್ ದ ಸೆಲ್ ಇಟ್ ವಿಲ್ ಪರ್ಫಾರ್ಮ್ ಫಂಕ್ಷನ್. ನೆಕ್ಸ್ಟ್, ಬಟ್ ಕೆಲವೊಂದು ಸ್ಟೇಜ್ ಬರುತ್ತೆ ಪ್ಲಾಂಟ್ ಅಲ್ಲಿ, ಆಗ ಏನಾಗ್ಬೇಕಾಗುತ್ತೆ ಅಂದ್ರೆ ಈ ಡಿಫ್ರೆನ್ಶಿಯೇಟ್ ಆಗಿರೋ ಸೆಲ್ ವಾಪಸ್ ಮೆರಿಸ್ಟಮ್ಯಾಟಿಕ್ ಸೆಲ್ ಆಗಿ ಕನ್ವರ್ಟ್ ಆಗ್ಬೇಕಾಗುತ್ತೆ. ಓಕೆ, ಅಂದ್ರೆ ಡಿಫ್ರೆನ್ಶಿಯೇಟ್ ಆಗಿತ್ತು ಅಂತ ಅಂದ್ರೆ ಫಂಕ್ಷನ್ ಮಾಡ್ತಿತ್ತು, ಆ ಕೆಲಸನ ಬಿಟ್ಟು ಮತ್ತೆ ಡಿವೈಡ್ ಮಾಡ್ಬೇಕು. ಡಿ ಅಂತ ಅಂದ್ರೆ ಏನು ಅಂತಂದ್ರೆ ರಿಮೂವ್ ಆಗುವಂಥದ್ದು, ಅಲ್ಲಿಂದ ನಾವು ತೆಗಿತಾ ಇದೀವಿ ಅಂತ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಡಿ ಡಿಫ್ರೆನ್ಸಿಯೇಷನ್. ಏನಂತ ಕರೆದ್ವಿ, ಡಿ ಡಿಫ್ರೆನ್ಸಿಯೇಷನ್. ನಾವ್ ಇಟ್ ವಿಲ್ ಅಗೇನ್ ಅಂಡರ್ಗೋ ದ ಪ್ರೊಸೆಸ್ ಆಫ್ ಡಿವಿಷನ್. ಇಟ್ ವಿಲ್ ಡಿವೈಡ್. ಇಂಥದಕ್ಕೆ ಎಕ್ಸಾಂಪಲ್ ಯಾವ್ದು ಬರುತ್ತೆ ಅಂತ ಅಂದ್ರೆ, ಡಿ ಡಿಫ್ರೆನ್ಶಿಯೇಟೆಡ್ ಸೆಲ್ಸ್ ಯಾವುದು ಅಂತಂದ್ರೆ ವಾಪಸ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ತೋರಿಸ್ತಾ ಇದೆ. ದಟ್ ಈಸ್ ಕಾರ್ಕೆಂಬಿಯಂ ಆಗಿದೆ. ಕಾರ್ಕೆಂಬಿಯಂ ಆಗಿರ್ಬೋದು, ಫೆಸಿಕುಲಾರ್ ಮತ್ತೆ ಇಂಟರ್ ಫೆಸಿಕುಲಾರ್ ಕೇಂಬಿಯಂ. ಈ ನೇಮ್ಸ್ ನಿಮಗೆ ಹೊಸದಾಗಿ ಅನಿಸ್ತಾ ಇರುತ್ತೆ, ಬಟ್ ಇಟ್ ವಾಸ್ ದೇ ಇನ್ ಸೆಕೆಂಡರಿ ಗ್ರೋತ್. ಸೊ ನೀವು ಇದನ್ನ ವರ್ಡ್ಸ್ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇದು ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫೆಸಿಕುಲಾರ್, ಇಂಟರ್ ಫೆಸಿಕುಲಾರ್ ಮತ್ತೆ ಕಾರ್ಕೆಂಬಿಯಂ. ಸೊ ಕೇಂಬಿಯಂ ಸೆಲ್ಸ್ ಇದೆಲ್ಲ ಏನು ಅಂತಂದ್ರೆ ಕೇಂಬಿಯಂ ಸೆಲ್ಸ್. ನೆಕ್ಸ್ಟ್ ಸೆಕೆಂಡರಿ ಗ್ರೋತ್ ಆಗ್ಬೇಕಾಗುತ್ತೆ ಪ್ಲಾಂಟ್ ಅಲ್ಲಿ, ಅಂದ್ರೆ ವಿಡ್ತ್ ಅಲ್ಲಿ ಇನ್ಕ್ರೀಸ್ ಆಗ್ಬೇಕು. ಪ್ಲಾಂಟ್ ಇದ್ದು ಟ್ರೀ ಆಗ್ಬೇಕು. ಅವಾಗ ಏನ್ ಬೇಕಾಗುತ್ತೆ ಅಂದ್ರೆ ಮೆರಿಸ್ಟಮ್ಯಾಟಿಕ್ ಸೆಲ್ಸ್, ಅಂದ್ರೆ ಹೊಸ ಸೆಲ್ಸ್ ಪ್ರೊಡ್ಯೂಸ್ ಮಾಡ್ಬೇಕಲ್ಲ. ಸೊ ಹಂಗಾಗಿ ಪರ್ಮನೆಂಟ್ ಸೆಲ್ ಇದ್ದು ವಾಪಸ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿಗೆ ಬಂದು ಹೊಸ ಸೆಲ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದರಿಂದ ಬಂದಿರುವಂತಹ ನ್ಯೂ ಸೆಲ್ಸ್, ನೌ these cells are again mature cells. It will not divide again. It will be considered as permanent cell, mature cell. It will perform some functions. So now these cells are known as what? Redifferentiation. ವಾಪಸ್ ಡಿಫ್ರೆನ್ಸಿಯೇಷನ್ ಗೆ ಬಂದ್ಬಿಡ್ತು, ಪ್ರೊಸೆಸ್ ಗೆ ಬಂತು. ಅದಕ್ಕೆ ನಾವೇನಂತ ಕರಿತೀವಿ, ರೀ ಅಂದ್ರೆ ಮತ್ತೇನು, ವಾಪಸ್ ಬಂತು, ರೀಡಿಫ್ರೆನ್ಸಿಯೇಷನ್. ಇಂಥ ಸೆಲ್ಸ್ ಗೆ ಎಕ್ಸಾಂಪಲ್ ಯಾವ್ದ್ಯಾವ್ದು ಅಂತ ಅಂದ್ರೆ, ಸೊ ಯಾವುದು, ಫೆಲ್ಲಮ್, ಫೆಲ್ಲೋಡರ್ಮ್, ಫೆಲ್ಲೋಜನ್ ಬರಲ್ಲ, ಫೆಲ್ಲೋಡರ್ಮ್. ನೇಮ್ಸ್ ನೆನ್ಪಿಟ್ಕೊಳ್ಳಿ, ಇದು ಟರ್ಮ್ಸ್ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ NCERT ಅಲ್ಲಿ ನೀವೇ ಇದನ್ನ ಡಿಸ್ಕಸ್ ಮಾಡಿ, ನೀವೇ ಇದನ್ನ ಕಂಡಿಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಸೆಕೆಂಡರಿ ಝೈಲಮ್ ಮತ್ತೆ ಸೆಕೆಂಡರಿ ಫ್ಲೋಯಮ್. ಇದೆಲ್ಲ ಯಾವುದಕ್ಕೆ ಬಂತು ಅಂತ ಅಂದ್ರೆ ರೀಡಿಫ್ರೆನ್ಸಿಯೇಷನ್ ಆಗಿರುವಂತಹ ಟಿಶ್ಯೂ ಇದೆಲ್ಲ. ಓಕೆ, ಸೊ ಫೆಲ್ಲಮ್, ಫೆಲ್ಲೋಡರ್ಮ್, ಸೆಕೆಂಡರಿ ಝೈಲಮ್ ಮತ್ತೆ ಸೆಕೆಂಡರಿ ಫ್ಲೋಯಮ್. ಇದಿಷ್ಟು 4 ಟಿಶ್ಯೂಸ್ ಯಾವುದಕ್ಕೆ ಬರುತ್ತೆ ಎಕ್ಸಾಂಪಲ್, ರೀಡಿಫ್ರೆನ್ಸಿಯೇಷನ್. ಡಿಡಿಫ್ರೆನ್ಸಿಯೇಷನ್ ಗೆ ಬರುವಂತದ್ದು ಯಾವುದು, ಫೆಸಿಕುಲಾರ್, ಇಂಟರ್ ಫೆಸಿಕುಲಾರ್ ಮತ್ತೆ ಕಾರ್ಕೆಂಬಿಯಂ, ಕಾರ್ಕೆಂಬಿಯಂ. ಡಿಫ್ರೆನ್ಶಿಯೇಟ್ ಆಗಿರುವಂತಹ ಸೆಲ್ಸ್ ಯಾವುದು, ಪ್ಯಾರೆನ್ಕೈಮಾ, ಕೊಲೆನ್ಕೈಮಾ, ಸ್ಕ್ಲೆರೆನ್ಕೈಮಾ, ಝೈಲಮ್ ಮತ್ತೆ ಫ್ಲೋಯಮ್. ಇದಿಷ್ಟು ಬರುತ್ತೆ.
ಸೊ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸೊ ಇದಕ್ಕೆ ಆನ್ಸರ್ನು ಕೂಡ ಹಂಗಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ 19th ಕ್ವಶನ್ಗೆ ಆನ್ಸರ್ ಏನು ಅಂತ. ನೆಕ್ಸ್ಟ್ ಸ್ಟೆಮನ್ ಟೈಪ್ಸ್ ಬಗ್ಗೆ ಕ್ವಶನ್ ಕೇಳ್ತಾರೆ ಬಹಳ ಸರಿ. ಇದರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಸ್ಟೆಮನ್ ಇದೆಯಲ್ಲ, ಇದರಲ್ಲಿ 2 ಪಾರ್ಟ್ಸ್ ಇರುತ್ತೆ ಮೇಜರ್ ಆಗಿ, ಫಿಲಮೆಂಟ್ ಮತ್ತೆ ಏನು ಆಂಥರ್. ಸೊ ಈ ಆಂಥರ್ ಎಲ್ಲ ಫ್ರೀ ಇದ್ಬಿಟ್ಟು ಫಿಲಮೆಂಟ್ ಎಲ್ಲ ಕೂಡಿರುತ್ತೆ, ಫಿಲಮೆಂಟ್ ಎಲ್ಲ ಜಾಯಿನ್ ಆಗುತ್ತೆ. ಈ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ಅಡಲ್ಫಿ ಅಂತ ಕರಿತೀವಿ. ಇದರಲ್ಲಿ ಟೈಪ್ಸ್, ಈ ತರ ಕೂಡಿರುವಂತಹ ಬಂಡಲ್ ಒಂದೇ ಇತ್ತು ಅಂತ ಅಂದ್ರೆ ಮಾನ್ ಅಡಲ್ಫಸ್, ಒಂದೇ ಬಂಡಲ್ ಇದೆ ಮಾನ್ ಅಡಲ್ಫಸ್. ಅಥವಾ 2 ಬಂಡಲ್ ಇತ್ತು ಅಂತ ಅಂದ್ರೆ ಈ ರೀತಿ 2 ಬಂಡಲ್ ಇತ್ತು ಅಂತಂದ್ರೆ ಡೈ ಅಡಲ್ಫಸ್. ಅಥವಾ 2ಕ್ಕಿಂತ ಜಾಸ್ತಿ ಬಂಡಲ್ಸ್ ಬಂತು, 2ಕ್ಕಿಂತ ಜಾಸ್ತಿ ಬಂಡಲ್ಸ್ ಇದೆಯಪ್ಪ, ಈ ರೀತಿ ಒಂದು ಬಂಡಲ್ ಮತ್ತೆ ಇನ್ನೊಂದು ಬಂಡಲ್, ಓಕೆ. ಸೊ ಇನ್ನೊಂದು ಫಿಲಮೆಂಟ್ ಮತ್ತೆ ಆಂಥರ್ ಇರುವಂತದ್ದು ಬಂಡಲ್, ಮತ್ತೆ ಇನ್ನೊಂದು ಬಂಡಲ್. ಸೊ ಈ ರೀತಿ ಬಹಳ ಇತ್ತು ಅಂತ ಅಂದ್ರೆ ಇದಕ್ಕೆ ಏನಂತ ಕರಿತೀವಿ, ಪಾಲಿ ಅಡಲ್ಫಸ್. ಗೊತ್ತಾಯ್ತಾ? ಮೊನೊಡಲ್ಫಸ್, ಡೈಡಲ್ಫಸ್, ಪಾಲಿಡಲ್ಫಸ್. ಸೊ ಮೊನೊಡಲ್ಫಸ್ ಗೆ ಮೇಜರ್ ಕ್ಯಾರೆಕ್ಟರ್ಸ್ ಯಾವ್ದಿರುತ್ತೆ ಅಂತ ಅಂದ್ರೆ ಮಾಲ್ವೇಸಿ, ಚೈನಾ ರೋಸ್. ಡೈಡಲ್ಫಸ್ ಗೆ ಲೆಗ್ಯುಮಿನೇಸಿ, ಫ್ಯಾಬೇಸಿ ಫ್ಯಾಮಿಲಿ, ಪಿ ಎಕ್ಸಾಂಪಲ್. ನೆಕ್ಸ್ಟ್ ಪಾಲಿಅಡಲ್ಫಸ್ ಗೆ ಸಿಟ್ರಸ್ ಬರುತ್ತೆ. ನೆಕ್ಸ್ಟ್ ಎಪಿಫಿಲಸ್ ಕಂಡೀಷನ್ ಅಂತ ಅಂದ್ರೆ ಎಪಿಫಿಲ್ಲಿ ಅಂತ ಅಂದ್ರೆ ಏನು, ಫಿಲ್ಲಿ ಅಂತಂದ್ರೆ ಇಲ್ಲಿ ಯೂಶಲಿ ಏನು ಅಟ್ಯಾಚ್ ಆಗುವಂಥದ್ದು. ಏನಾಗುತ್ತೆ, ಈ ಸ್ಟೆಮನ್ನಿಗೆ ಆಂಥರ್ ಅಟ್ಯಾಚ್ ಆಗ್ಬಿಟ್ಟಿರುತ್ತೆ. ಸೊ ಅಂದದಕ್ಕೆ ನಾವ್ ಏನಂತ ಕರಿತೀವಿ, ಎಪಿಫಿಲಸ್ ಕಂಡೀಷನ್. ಎಕ್ಸಾಂಪಲ್ ಲಿಲಿ. ಓಕೆ. ಸೊ ಇಲ್ಲಿ ಬರೇ ಯಾವುದು ಇದಿರಲ್ಲ, ಲಿಲಿಯೇಸಿಯಲ್ಲಿ ಬರೀ ಕೊರೊಲ್ಲ ಇರಲ್ಲ. ಏನಾಗುತ್ತೆ ಅಂದ್ರೆ ಪೆಟಲ್ಸ್ ಮತ್ತೆ ಸೆಪಲ್ಸ್ ಎರಡು ಫ್ಯೂಸ್ ಆಗಿರುತ್ತೆ, ಅಂದ್ರೆ ಅದಕ್ಕೆ ಪೆರಿಯಾಂತ್ ಅಂತ ಕರಿತೀವಿ. ಸೊ ಪೆರಿಯಾಂತಿಗೆ ಸ್ಟೆಮನ್ ಫ್ಯೂಸ್ ಆದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಇಲ್ಲಿ, ಎಪಿಫಿಲಸ್ ಕಂಡೀಷನ್. ಎಪಿಪೆಟಾಲಸ್ ಕಂಡೀಷನ್ ಅಂತಾನೂ ಇದೆ, ಅಂದ್ರೆ ಪೆಟಲಿಗೆ ಆಂಥರ್ ಏನಾದ್ರೂ ಅಟ್ಯಾಚ್ ಆಗಿದ್ರೆ ಅದಕ್ಕೆ ನಾವು, ಆಂಥರ್ ಅಲ್ಲ ಸಾರಿ, ಈ ಹೋಲ್ ಸ್ಟೆಮನ್, ಪೆಟಲಿಗೆ ಸ್ಟೆಮನ್ ಅಟ್ಯಾಚ್ ಆದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ, ಎಪಿಪೆಟಾಲಸ್ ಕಂಡೀಷನ್. ಅದೇ ಪೆರಿಯಾಂತಿಗೆ ಸ್ಟೆಮನ್ಸ್ ಅಟ್ಯಾಚ್ ಆದ್ರೆ ಅದಕ್ಕೆ ನಾವು ಎಪಿಫಿಲಸ್ ಕಂಡೀಷನ್ ಅಂತ ಕರಿತೀವಿ. ಲಿಲಿಯಲ್ಲಿ ಅದನ್ನ ನೋಡ್ತೀವಿ. ಸೊ ದಿಸ್ ಇಸ್ ಆನ್ಸರ್ ಫಾರ್ ದಿಸ್ 20th ಕ್ವೆಶನ್. 10 more. ಫ್ಲಿಪ್ಪರ್ಸ್ ಎವಲ್ಯೂಷನ್ ಅಲ್ಲಿ ನೋಡಿ, ಹೋಮೋಲೋಗಸ್, ಅನಾಲೋಗಸ್, ಅಡಾಪ್ಟಿವ್ ರೇಡಿಯೇಷನ್ ಮತ್ತೆ ಇದು ಕನ್ವರ್ಜೆಂಟ್, ಡೈವರ್ಜೆಂಟ್. ಸೊ ಇದು ನೆನ್ಪಿಟ್ಕೋಬೇಕು. ಸಿ ಎ ಆಗ್ತಾರೆ, ಸಿ ಎ ದಟ್ ಇಸ್ ಕನ್ವರ್ಜೆಂಟ್ ಅಂದ್ರೆ ಅನಾಲೋಗಸ್, ಈ ರೀತಿ ನೆನ್ಪಿಟ್ಕೊಳ್ಳಿ. ಇನ್ ಮಿಕ್ಕಿದ್ದು ಡೈವರ್ಜೆಂಟ್ ಅಂದ್ರೆ ಹೋಮೋಲಾಗಸ್. ಓಕೆ. ಸೊ ಇಲ್ಲಿ ಫ್ಲಿಪ್ಪರ್ಸ್ ಮತ್ತೆ ಪೆಂಗ್ವಿನ್ಸ್, ದ ಫ್ಲಿಪ್ಪರ್ಸ್ ಆಫ್ ಪೆಂಗ್ವಿನ್ಸ್ ಮತ್ತೆ ಡಾಲ್ಫಿನ್ಸ್ ಆರ್ ದ ಎಕ್ಸಾಂಪಲ್ ಆಫ್ ಅಂತ ಕೇಳ್ತಾರೆ. ನೋಡಿ, ಪೆಂಗ್ವಿನ್ ಮತ್ತೆ ಡಾಲ್ಫಿನ್ ಅಲ್ಲಿ ಫ್ಲಿಪ್ಪರ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಸ್ವಿಮ್ಮಿಂಗಿಗೆ, ಓಕೆ, ಸ್ವಿಮ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ಫಂಕ್ಷನ್ ಸೇಮ್ ಇದೆ ಬಟ್ ಒರಿಜಿನ್ ಡಿಫರೆಂಟ್ ಇದೆ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ನಾಟ್ ಅನಾಲೋಗಸ್, ಇಟ್ ಇಸ್ ಕನ್ವರ್ಜೆಂಟ್ ಎವಲ್ಯೂಷನ್. ಇನ್ನು ಬೇರೆ ಬೇರೆ ಎಕ್ಸಾಂಪಲ್ಸ್ ಮತ್ತೆ ಬೇರೆ ಬೇರೆ ಟೈಪ್ಸ್ ಅಲ್ಲಿ ನೀವು ರಿವೈಸ್ ಮಾಡ್ತಾರೆ. ಅಡಾಪ್ಟಿವ್ ರೇಡಿಯೇಷನ್ ಕೂಡ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ವಿಲ್ ನಾಟ್ ಅಫೆಕ್ಟ್ ಆರ್ ಡಿ ವಿನ್ಬರ್ಗ್ ಇಕ್ವಿಲಿಬ್ರಿಯಂ. ಇದು ಒಂದು ಬಹಳ ಸರಿ ರಿಪೀಟ್ ಮಾಡಿರ್ತಾರೆ, ಆರ್ ಡಿ ವಿನ್ಬರ್ಗ್ ಇಕ್ವಿಲಿಬ್ರಿಯಂ ದ ಕ್ವೆಶನ್. ಓಕೆ. ಸೊ ಯಾವುದು, ಜೀನ್ ಮೈಗ್ರೇಷನ್ ಇರುತ್ತೆ, ಜೆನೆಟಿಕ್ ರಿಕಾಂಬಿನೇಷನ್ ಇರುತ್ತೆ, ಮ್ಯೂಟೇಷನ್ ಇರುತ್ತೆ, ಜೆನೆಟಿಕ್ ಡ್ರಿಫ್ಟ್ ಇರುತ್ತೆ, ಬಟ್ ಕಾನ್ಸ್ಟೆಂಟ್ ಜೀನ್ ಪೂಲ್ ಇರೋದಿಲ್ಲ. ಸೊ ದಟ್ಸ್ ವೈ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಇಕ್ವಿಲಿಬ್ರಿಯಂ ಫಾರ್ಮುಲಾ ಇದೆಲ್ಲ ಅದನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್, ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಇನ್ ಬ್ಲಡ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದರಲ್ಲಿ ಆಕ್ಸಿಹಿಮೋಗ್ಲೋಬಿನ್ ಬಗ್ಗೆ ಕ್ವಶನ್ ಕೇಳ್ತಾರೆ, ಬಹಳ ಸರಿ ರಿಪೀಟ್ ಮಾಡಿದ್ದಾರೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಆರ್ ಫೇವರೇಬಲ್ ಫಾರ್ ದ ಫಾರ್ಮೇಶನ್ ಆಫ್ ಆಕ್ಸಿಹಿಮೋಗ್ಲೋಬಿನ್ ಇನ್ ಅಲ್ವಿಯೋಲೆ. ಸೊ ಇದಕ್ಕೆ ಮೇಜರ್ ಫ್ಯಾಕ್ಟರ್ ಏನಿರಬೇಕು ಅಂತಂದ್ರೆ ಹೈ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇರಬೇಕು, ಲೆಸ್ ಪ್ರೋಟಾನ್ ಕಾನ್ಸಂಟ್ರೇಷನ್. ಹೇಗೆ ಅಂದ್ರೆ ಪ್ರೋಟಾನ್ ಕಾನ್ಸಂಟ್ರೇಷನ್ ಕಡಿಮೆ ಅಂತಂದ್ರೆ ಹೈ ಪಿ ಹೆಚ್ ಇತ್ತು ಅಂದ್ರೆ ದಟ್ ವಿಲ್ ಬಿ ಫೇವರೇಬಲ್ ಫಾರ್ ದ ಅಫಿನಿಟಿ ಟುವರ್ಡ್ಸ್ oxygen affinity towards hemoglobin. Okay, so that's why this is the correct answer for 23rd. Next, animal kingdom ಅಲ್ಲಿ ಮೇಜರ್ ಆಗಿ ಎಕ್ಸಾಂಪಲ್ ಬೇಸ್ಡ್ ಕ್ವೆಶನ್ಸ್ ಬರುತ್ತೆ. ಜೊತೆಗೆ ಸ್ಟಾರ್ಟಿಂಗ್ ಗೆ ಒಂದು ಚಾರ್ಟ್ ಕೊಟ್ಟಿದಾರಲ್ಲ, ಕ್ಲಾಸಿಫಿಕೇಶನ್ ಬೇಸಿಸ್ ಚಾರ್ಟ್ ಕೊಟ್ಟಿದಾರಲ್ಲ, ಅದರಲ್ಲಿನೂ ಕೂಡ ಈ ರೀತಿ ಕ್ವೆಶನ್ಸ್ ಕೇಳ್ತಾರೆ. ಮೇನ್ ಆಗಿ ಕ್ಯಾರೆಕ್ಟರ್ಸ್ ಏನ ಫಂಕ್ಷನ್ಸ್ ಕೇಳ್ತಾರೆ, ಜೊತೆಗೆ ಈ ರೀತಿ ಕ್ವೆಶನ್ಸ್ ಕೂಡ ಕಂಪಲ್ಸರಿ ನೀವು ನೋಡ್ಕೊಳ್ಳೇಬೇಕು. ಸೊ ನೋಡಿ, ಅನಿಲಿಡ್ಸ್ ಆರ್ ಟ್ರೂ ಸಿಲೋಮೇಟ್ಸ್ ಅಂತ ಹೇಳಿದ್ರೆ ದಿಸ್ ಇಸ್ ಕರೆಕ್ಟ್. ಪೊರಿಫೆರೆನ್ಸ್ ಆರ್ ಸೂಡೋಸಿಲೋಮೇಟ್ಸ್ ಅಂತ ಹೇಳ್ತಾರೆ, ಅಲ್ಲ, ಪೊರಿಫೆರೆನ್ಸ್ ಏನು ಎ ಸಿಲೋಮೇಟ್ಸ್ ಆಗಿರುತ್ತೆ. ನೆಕ್ಸ್ಟ್ ರಾಸ್ಕಿ ಎಲಿಮೆಂಟಿಸ್ ಆರ್ ಎ ಸಿಲೋಮೇಟ್ಸ್ ಅಂತ ಹೇಳಿದ್ದಾರೆ, ಅಲ್ಲ, ದಟ್ ಈಸ್ ದೇ ಆರ್ ಸೂಡೋಸಿಲೋಮೇಟ್ಸ್. ಪ್ಲಾಟಿ ಎಲಿಮೆಂಟಿಸ್ ಆರ್ ಸೂಡೋಸಿಲೋಮೇಟ್ಸ್ ಅಂತ ಹೇಳಿದ್ದಾರೆ, ಅಲ್ಲ, ಅದು ಎ ಸಿಲೋಮೇಟ್ಸ್ ಆಗಿದೆ. ಸೊ ಹಾಗಾಗಿ ಯಾವುದು ಕರೆಕ್ಟ್ ಆಪ್ಷನ್, ಎ ಓನ್ಲಿ ಅಂದ್ರೆ 4th ಇಸ್ ದ ಕರೆಕ್ಟ್ ಆನ್ಸರ್. ಅನಿಲಿಡ್ಸ್ ಟ್ರೂ ಸಿಲೋಮೇಟ್ಸ್. ಆಲ್ಗೆಯಲ್ಲಿ ಬಂದ್ರೆ ಮೇನ್ ಆಗಿ ಆ ಚಾರ್ಟ್ ನೋಡ್ಕೊಳ್ಳಿ.
ಮೇನ್ ಆಗಿ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಆಲ್ಗೆಯಲ್ಲಿ ಬಹಳ ಸರಿ ಕ್ವಶನ್ಸ್ ಕೇಳ್ತಾರೆ. ಬಿಟ್ರೆ ಟೆರಡೋಫೈಟ್ಸ್ ಮತ್ತೆ ಎಕ್ಸಾಂಪಲ್ಸ್ ಜಿಮ್ನೋಸ್ಪಮ್ಸಿನ ಎಕ್ಸಾಂಪಲ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಬ್ರಯೋಫೈಟ್ಸ್, ಟೆರಡೋಫೈಟ್ಸ್, ಜಿಮ್ನೋಸ್ಪಮ್ಸಿನ ಎಕ್ಸಾಂಪಲ್ಸ್. ಸೊ ಇದ್ರಲ್ಲಿ ಏನು ಅಂದ್ರೆ ಇಲ್ಲಿ ಚಾರ್ಟ್ ಕೊಟ್ಟಿದಾರಲ್ಲ, ಪಿಗ್ಮೆಂಟ್ಸ್ ಆಗಿರ್ಬೋದು, ಫ್ಲೆಚೆಲ್ಲಾ ಆಗಿರ್ಬೋದು, ಮತ್ತೆ ಸೆಲ್ ವಾಲ್ ಕಾಂಪೋಸಿಷನ್ ಆಗಿರ್ಬೋದು, ಮತ್ತೆ ಸ್ಟೋರ್ಡ್ ಫುಡ್ ಆಗಿರ್ಬೋದು, ಇದಿಷ್ಟ್ರ ಬಗ್ಗೆನೂ ಬಹಳ ಸರಿ ಕ್ವಶನ್ ರಿಪೀಟ್ ಮಾಡಿದೆ. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ಕರೆಕ್ಟ್ ಆಗಿ ಯಾವ್ದು ಮ್ಯಾಚ್ ಇದೆ ಅಂತ ನೋಡ್ಬೇಕು. ಎಕ್ಟೋಕಾರ್ಪಸ್ ಗೆ ಫ್ಯೂಕೋಸಾಂಕ್ತೆ. ಸೊ ಇಲ್ಲಿನೂ ಕೂಡ ಒಂದು ಟ್ರಿಕ್ ಇದೆ ನೋಡಿ. FLEDS ಅಂತ ಎಕ್ಸಾಂಪಲ್ ಯಾವ್ದಕ್ಕೆ, ಬ್ರೌನ್ ಆಲ್ಗೆಗೆ, ದಟ್ ಈಸ್ ಫ್ಯೂಕಸ್, ಲೆಮಿನೇರಿಯಾ, ಎಕ್ಟೋಕಾರ್ಪಸ್, ಡಿಕ್ಟಿಯೋಟಾ ಮತ್ತೆ ಸರ್ಗಾಸಮ್. ಇನ್ನು ರೆಡ್ ಆಲ್ಗೆಗೆ PPG, P² ಮತ್ತೆ G², ಪಾರ್ಫೈರಾ, ಪಾಲಿಸಿಫೋನಿಯಾ, ಗ್ರೆಸಿಲೇರಿಯಾ ಮತ್ತೆ ಚೆಲಿಡಿಯಂ. ಓಕೆ, ಸೊ ಈ ರೀತಿ ನೀವು ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಯುರೋಥ್ರಿಕ್ಸ್ ಮ್ಯಾನಿಟಾಲ್ ಅಂತ ಹೇಳಿದರೆ ಏನು, ಮ್ಯಾನಿಟಾಲ್ ಯಾವ್ದಕ್ಕೆ ಬರುತ್ತೆ, ಮ್ಯಾನಿಟಾಲ್ ಮತ್ತೆ ಫ್ಲೋರಿಡಿಯನ್ ಸ್ಟಾರ್ಚ್ ಯಾವುದು ಅಂತಂದ್ರೆ ದಟ್ ಈಸ್ ಬ್ರೌನ್ ಆಲ್ಗೆ. ಹೌದಾ? ಸೊ ಯುರೋಥ್ರಿಕ್ಸ್ ಅಂದ್ರೆ ಯಾವ್ದಕ್ಕೆ ಎಕ್ಸಾಂಪಲ್ ಬರುತ್ತೆ, ಗ್ರೀನ್ ಆಲ್ಗೆ. ಸೊ ದಟ್ಸ್ ವೈ ದಿಸ್ ಇಸ್ ರಾಂಗ್. ಪಾರ್ಫೈರಾ ಬ್ರೌನ್ ಆಲ್ಗೆ, ದಟ್ ಈಸ್ ಫ್ಲೋರಿಡಿಯನ್ ಸ್ಟಾರ್ಚ್ ಕರೆಕ್ಟ್ ಇದೆ. ವಾಲ್ವಾಕ್ಸ್ ಅಂತ ಅಂದ್ರೆ ಗ್ರೀನ್ ಆಲ್ಗೆ, ಇದರಲ್ಲಿ ಸ್ಟೋರ್ಡ್ ಫುಡ್ ಯಾವುದು, ಸ್ಟಾರ್ಚ್. ಸೊ ದಿಸ್ ಇಸ್ ಕರೆಕ್ಟ್. ಸೊ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್, ಯುರೋಥ್ರಿಕ್ಸ್, ದಟ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಮೆಥಡ್ ಆಫ್ ಎಕ್ಸಿಟು. ಇನ್ಸಿಟು ಎಕ್ಸಿಟು ಕನ್ಸರ್ವೇಷನ್ ಬಗ್ಗೆ ಕಂಪಲ್ಸರಿ ಕ್ವಶನ್ ಬಂದೇ ಬರುತ್ತೆ ಮಕ್ಕಳೇ. ಸೊ ಯಾವುದು ಇಲ್ಲಿ ಎಕ್ಸಿಟು ಅಲ್ಲ ಅಂತ ಕೇಳ್ತಾರೆ. ಸೊ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅನ್ನುವಂಥದ್ದು ಎಕ್ಸಿಟುನೇ. ನ್ಯಾಷನಲ್ ಪಾರ್ಕ್ಸ್ ಇನ್ಸಿಟು, ಮೈಕ್ರೋ ಪ್ರೊಪಗೇಷನ್ ಎಕ್ಸಿಟು, ಕ್ರಯೋ ಪ್ರಿಸರ್ವೇಷನ್ ಎಕ್ಸಿಟು. ಸೊ ಅದರ ಹ್ಯಾಬಿಟಟ್ ಅಲ್ಲಿನೇ ನಾವು ಕನ್ಸರ್ವ್ ಮಾಡ್ತೀವಿ, ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಅಂದ್ರೆ ದಟ್ ಈಸ್ ಇನ್ಸಿಟು. ಅದರ ನ್ಯಾಚುರಲ್ ಹ್ಯಾಬಿಟಟ್ ಇಂದ ಹೊರಗಡೆ ತೆಗೆದು ಸಪರೇಟ್ ಆಗಿ ನಾವು ಅದಕ್ಕೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದೀವಿ, ಲೈಕ್ ಝೂ, ಬೊಟಾನಿಕಲ್ ಗಾರ್ಡನ್, ಅದು ಬಂದ್ರೆ ಅದನ್ನ ನಾವು ಎಕ್ಸಿಟು ಅಂತ ಕರಿತೀವಿ. ನೆಕ್ಸ್ಟ್, ಗ್ಲೈಕೋಲಿಸಿಸ್ ಮತ್ತೆ ಕ್ರೆಬ್ಸ್ ಸೈಕಲ್ ಅಲ್ಲಿ ಕ್ವಶನ್ ಬಹಳ ಸರಿ ರಿಪೀಟ್ ಮಾಡಿದ್ದಾರೆ. ಸೊ ಇಲ್ಲಿ ಕ್ವಶನ್ ಏನ್ ಕೇಳಿದರೆ, ವಾಟ್ಸ್ ದ ನೆಟ್ ಗೇನ್ ಆಫ್ ATP when each molecule of glucose is converted into 2 pyruvic acid. ಒಂದು ಗ್ಲೂಕೋಸ್ ಗ್ಲೈಕೋಲಿಸಿಸ್ ಹೋಗಿ 2 ಪೈರುವಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ಅವಾಗ ಟೋಟಲ್ ಆಗಿ ಎಷ್ಟು ATP ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ನೆಟ್ ಗೇನ್ ಎಷ್ಟಾಗುತ್ತೆ ಮಕ್ಕಳೇ, 2 ATP ಪ್ರೊಡ್ಯೂಸ್ ಆಗುತ್ತೆ. ಸೊ ದಟ್ಸ್ ವೈ 2 is the correct answer for this question. ನೆಕ್ಸ್ಟ್, DNA ಪಾಲಿಮರ್, DNA ಫಿಂಗರ್ ಪ್ರಿಂಟಿಂಗ್ ಮತ್ತೆ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. DNA ಪಾಲಿಮಾರ್ಫಿಸಮ್ ಫಾರ್ಮ್ಸ್ ದ ಬೇಸಿಸ್ ಆಫ್. ಪಾಲಿಮಾರ್ಫಿಸಮ್ ಯಾವ್ದರ ಬೇಸಿಸ್ ಆಗುತ್ತೆ ಅಂದ್ರೆ ಜೆನೆಟಿಕ್ ಮ್ಯಾಪಿಂಗ್ ಮತ್ತೆ DNA ಫಿಂಗರ್ ಪ್ರಿಂಟಿಂಗ್ ಎರಡಕ್ಕೂ ಕೂಡ ಬೇಸಿಸ್ ಆಗುತ್ತೆ. ಸೊ ದಟ್ಸ್ ವೈ 3 is the correct answer. ನೆಕ್ಸ್ಟ್, ಡಿಕಾಂಪೋಸಿಷನ್ ಪ್ರಾಸೆಸ್ ಅಲ್ಲಿ ಬರುವಂತಹ ಸ್ಟೆಪ್ಸ್ ಆಗಿರ್ಬೋದು ಮತ್ತೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಕಾಂಪೋಸಿಷನ್ ಇದೆಯಲ್ಲ, ಅದೆಲ್ಲದನ್ನು ಕಂಪಲ್ಸರಿ ಆಗಿ ನೋಡ್ಕೊಳ್ಳಿ. ಇಲ್ಲಿ ಏನ್ ಕೇಳ್ತಾರೆ, ಡೆಟ್ರಿವೋರ್ಸ್ ಬ್ರೇಕ್ ಡೌನ್ ಡೆಟ್ರಿಟಸ್ ಇಂಟು ಸ್ಮಾಲರ್ ಪಾರ್ಟಿಕಲ್ಸ್. ಈ ಪ್ರಾಸೆಸ್ಗೆ ನಾವು ಏನಂತ ಕರಿತೀವಿ, ಫ್ರಾಗ್ಮೆಂಟೇಷನ್. ಅದೇ ರೀತಿ ಇದೆಲ್ಲದನ್ನು ಕೂಡ ನೀವು ಓದ್ಕೋಬೇಕು. ನೆಕ್ಸ್ಟ್, ಲಾಸ್ಟ್ ಒನ್ ಸ್ಟೇಟ್ಮೆಂಟ್ 1, ಮೈಕೋಪ್ಲಾಸ್ಮಾ ಬಗ್ಗೆ ಬಹಳ ಸರಿ ಕ್ವಶನ್ ರಿಪೀಟ್ ಮಾಡಿದ್ದಾರೆ. ಸೊ ಇಲ್ಲಿ ಸೆಲ್ ದ ಯೂನಿಟ್ ಆಫ್ ಲೈಫ್ ಮತ್ತೆ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಎರಡು ಕಾನ್ಸೆಪ್ಟ್ ನ ಕಂಬೈನ್ ಮಾಡಿದೆ. ಮೈಕೋಪ್ಲಾಸ್ಮಾ ಕ್ಯಾನ್ ಪಾಸ್ ಥ್ರೂ ಲೆಸ್ ದ್ಯಾನ್ 1 ಮೈಕ್ರಾನ್ ಫಿಲ್ಟರ್ ಸೈಜ್. ಸೆಲ್ ದ ಯೂನಿಟ್ ಆಫ್ ಲೈಫ್ ಅಲ್ಲಿ ಹೇಳಿರುವಂತದ್ದು ಏನು 0.3 ಮೈಕ್ರಾನ್ ಇದೆ ಅಂತ ಹೇಳಿದ್ದಾರೆ. ಮೈಕೋಪ್ಲಾಸ್ಮಾ ಆರ್ ಬ್ಯಾಕ್ಟೀರಿಯಾ ವಿತ್ ಸೆಲ್. ಇದು ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದು ಕರೆಕ್ಟ್ ಇದೆ, ಬಟ್ ಮೈಕೋಪ್ಲಾಸ್ಮಾಗೆ ಸೆಲ್ ವಾಲ್ ಇರೋದಿಲ್ಲ. ಸೊ ದಟ್ ಈಸ್ ದ ಸ್ಪೆಷಲ್ ಕ್ಯಾರೆಕ್ಟರ್ ಆಫ್ ಮೈಕೋಪ್ಲಾಸ್ಮಾ. ದೋ ಇಟ್ ಇಸ್ ಪ್ರೊಕ್ಯಾರಿಯೋಟ್, ಪ್ರೊಕ್ಯಾರಿಯೋಟಿಗೆ ಏನಿರಬೇಕು, ಸೆಲ್ ವಾಲ್ ಇರಬೇಕು, ಬಟ್ ಇಲ್ಲಿ ಏನು ಸೆಲ್ ವಾಲ್ ಇಲ್ಲ. ಓಕೆ, so that's why what is correct and what is wrong, statement 1 is correct and statement 2 is incorrect. That is third option is correct for this question. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, press the bell icon and share this with your friends. If you really like this video, then hit the like button. I'll meet you in the next video. Bye bye.